करिराजवरदाय कौस्तुभाभरणाय उरवैरिणे जगन्मोहनाय करिराजवरदाय कौस्तुभाभरणाय उरवैरिणे जगन्मोहनाय तरुणेन्दु कोटिर तरुणि मनस्तोत्र परितोष चिताय परमाय ते नमो तरुणेन्दु कोटिर तरुणि मनस्तोत्र परितोष चिताय परमाय ते नमो नमो नारायणाय नमो नमो नारायणाय नमो पात्रदानोत्सव प्रतित वेङ्कटराय धात्रीशदामितार्थप्रदाय पात्रदानोत्सव प्रतित वेङ्कटराय धात्रीशदामितार्थप्रदाय स्तोत्रबिम्मणिरुचिरगात्राय रविचन्द्रनेत्राय शेषाद्रिनिलयाय ते नमो स्तोत्रबिम्मणिरुचिरगात्राय रविचन्द्रनेत्राय शेषाद्रिनिलयाय ते नमो नमो नारायणाय नमो नमो नारायणाय नमो नारायणाय सकुड ब्रह्मणे सर्वपारायणाय शोभनमूर्तये नारायणाय सकुड ब्रह्मणे सर्वपारायणाय शोभनमूर्तये नमो नारायणाय नमो नमो नारायणाय
साधितरुणादिशयदुदयापात्रं दीभक्त्यादिगुणान्नयतीन्द्र तम्यजामादरं मणिं लक्ष्मीनाथसमारम्भां नादया तत्त्वदाचार्यपर्यन्ता वन्दे गुरुपरम्परां यो नित्य विजयक्परक्महव्यामादत्तेरहरणायमेणेत्मग्युरा तगेयसिन्ध रामाणिचरणं प्रपद्ये तनया भवदेर्वं भयामणियमेन मदन्मयानामाद्यत्तनकुलपदे श्रीमद्दङ्गेवलं प्रणमामि मूर्धना बुधं धनस्य मुखदाप्य श्रीभक्तिदावणविवाहान् श्रीमत्पराङ्गुतमणिं प्रणदोत्विनीतेन् बिरवेर அண்டேத்தானியன் முத்துக்கள் மல்லை புதத்தார் சாதே தருளான்
శ్రీహరి నిత్య శేషగిరీశ మోహనాకార ముకుంద నమో శ్రీహరి శ్రీహరి నిత్య శేషగిరీశ మోహనాకార ముకుంద నమో శ్రీహరి 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 దేవకీ సుత దేవ వామన గోవింద గోప గోపీనాథ శ్రీహరి దేవకీ సుత దేవ వామన గోవింద గోప గోపీనాథ శ్రీహరి గోవర్ధన ధర గోకుల పాలక పాలక దేవేశాధికతే నమో 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 శ్రీహరి నిత్య శేషగిరీశ మోహనాకార ముకుంద నమో శ్రీహరి సామజావన సారంగపాణి వామన కృష్ణ వాసుదేవ శ్రీహరి సామజావన సారంగపాణి వామన కృష్ణ వాసుదేవ శ్రీహరి రామనామ నారాయణ విష్ణు నమో నమో శ్రీహరి నిత్య శేషగిరీశ మోహనాకార ముకుంద నమో శ్రీహరి పురుషోత్తమ పుండరీకాక్ష గరుడధ్వజ కరుణానిధి శ్రీహరి పురుషోత్తమ పుండరీకాక్ష గరుడధ్వజ కరుణానిధి శ్రీహరి చిరంతనాచ్యుత శ్రీ వెంకటేశ చిరంతనాచ్యుత శ్రీ వెంకటేశ నరమృగదే నమో 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 శ్రీహరి నిత్య శేషగిరీశ మోహనాకార ముకుంద నమో శ్రీహరి శ్రీహరి నిత్య శేషగిరీశ మోహనాకార ముకుంద నమో శ్రీహరి
कारुण्याकरावतुषाकल्पद्रुमदलशोभितगात्राय कामितार्थप्रदायिने श्रीमद्वेङ्कटनाथाय श्रीनिवासाय ते नमः. ಗೋವಿಂದರಾಜಾಯ ನಮಃ. ಗೋವಿಂದರಾಜ ಸ್ವಾಮಿಯ ವಾರ್ಷಿಕ ಬ್ರಹ್ಮೋತ್ಸವ ಕಾರ್ಯಕ್ರಮ. ವಾರ್ಷಿಕ ಬ್ರಹ್ಮೋತ್ಸವ ಕಾರ್ಯಕ್ರಮದಲ್ಲಿ ಎರಡನೆಯ ದಿನ ಪ್ರಾತಃ ಕಾಲ ಸಣ್ಣ ಶೇಷ ವಾಹನವನ್ನು ಅಧಿರೋಹಿಸಿ ನಮ್ಮೆಲ್ಲರ ಅಚ್ಚುಮೆಚ್ಚಿನ ದೈವ ಆಗಿರುವಂತಹ ವೆಂಕಟೇಶ್ವರ ಸ್ವಾಮಿಯ ಅಣ್ಣ ಎಂಬುದಾಗಿಯೇ ಪ್ರಸಿದ್ಧಿಯನ್ನು ಪಡೆದಿರುವಂತಹ ಗೋವಿಂದರಾಜ ಸ್ವಾಮಿ ನಮ್ಮೆಲ್ಲರ ಸಮೀಪಕ್ಕೆ ಬರ್ತಾ ಇರುವಂತಹದ್ದು. ಸಣ್ಣ ಶೇಷವಾಹನ ಅಂತಂದಾಗ ಆ ಸಣ್ಣ ಶೇಷವಾಹನ ಅಂದರೆ ವಾಸುಕಿ ನಿನ್ನೆಯ ರಾತ್ರಿ ಆದಿಶೇಷನನ್ನು ಅಧಿರೋಹಿಸಿ ದೊಡ್ಡ ಶೇಷವಾಹನದಲ್ಲಿ ವಿರಾಜಿಸಿದಂತಹ ಸ್ವಾಮಿ, ತನ್ನ ಪತ್ನಿಯರಿಂದ ವಿರಾಜಿಸಿದಂತಹ ಸ್ವಾಮಿ ಈಗ ತಾನು ಮಾತ್ರ ಸಣ್ಣ ಶೇಷವಾಹನವನ್ನು ವಾಸುಕಿಯನ್ನು ಅಧಿರೋಹಿಸಿ ನಮ್ಮೆಲ್ಲರ ಸಮೀಪಕ್ಕೆ ಬರ್ತಾ ಇರುವಂತಹದ್ದು. ನಾಗಜಾತಿಯ ಮೇಲೆ ವಿಶೇಷವಾಗಿರತಕ್ಕಂತಹ ಪ್ರೀತಿ ಆ ಭಗವಂತನಿಗೆ ಇದೆ ಅನ್ನುವುದಕ್ಕೆ ದೃಷ್ಟಾಂತವಾಗಿ ಏನೋ ಎಂಬುವಂತೆ ಬ್ರಹ್ಮೋತ್ಸವದ ಸಂದರ್ಭದಲ್ಲಿ ಮೊಟ್ಟ ಮೊದಲಿಗೇನೆ ದೊಡ್ಡ ಶೇಷವಾಹನ, ನಂತರ ಅದನ್ನೇ ಹೋಲುವಂತಹ ಸಣ್ಣ ಶೇಷವಾಹನ, ಎರಡು ವಾಹನಗಳನ್ನು ಅಧಿರೋಹಿಸಿ ಭಕ್ತರ ಸಮೀಪಕ್ಕೆ ಬರುವಂತಹದ್ದು. ಅದರಲ್ಲಿಯೂ ಕೂಡ ವಾಹನಗಳಲ್ಲಿಯೂ ಕೂಡ ಆದ್ಯತೆಯನ್ನು ಆ ಸ್ವಾಮಿ ನೀಡಿರುವಂತಹದ್ದನ್ನು ನಾವು ನೋಡ್ತಾ ಇದ್ದೇವೆ. ಅಂತಹ ಭಕ್ತಿಯನ್ನು ಮಾಡಿರತಕ್ಕಂತಹ ಮಹಾನುಭಾವರು ಶೇಷದೇವರು. ಲೋಕಕ್ಕೆಲ್ಲ ವಿಶೇಷವಾಗಿರ್ತಕ್ಕಂತಹ ಜ್ಞಾನವನ್ನು ನೀಡುವಂತಹವರು ಶೇಷದೇವರು. ಅಂತಹ ಆ ಆದಿಶೇಷನನ್ನು ವಾಸುಕಿಯನ್ನು ಅಧಿರೋಹಿಸಿದಂತಹ ಸ್ವಾಮಿ ನಮ್ಮೆಲ್ಲರಿಗೂ ಕೂಡ ಸಂದೇಶವನ್ನು ನೀಡ್ತಾ ಇದ್ದಾರೆ. ಜ್ಞಾನವನ್ನು ಆಶ್ರಯಿಸಿದ್ದು ಅಂತಾದರೆ ಜ್ಞಾನಿಗಳ ಸಮೀಪದಲ್ಲಿಯೇ ನಾನು ಯಾವಾಗಲೂ ಕೂಡ ಇರ್ತೇನೆ, ಜ್ಞಾನಿಗಳ ಸೇವೆಯನ್ನು ಸರ್ವದಾ ಪಡೆದುಕೊಳ್ಳುತ್ತೇನೆ ಎಂಬುವಂತಹ ಸಂದೇಶವನ್ನು ಲೋಕಕ್ಕೆ ನೀಡತಕ್ಕಂತಹದ್ದು. ಯಾಕಂದರೆ ಗರುಡ, ಅನಂತ, ವಿಶ್ವಕ್ಸೇನ ಇವರೆಲ್ಲರೂ ಕೂಡ ನಿತ್ಯ ಸೂರಿಗಳು ಎಂಬುದಾಗಿ ಶ್ರೀ ವೈಷ್ಣವ ಸಂಪ್ರದಾಯ ತಿಳಿಸ್ತಾ ಇದೆ. ಅದರಲ್ಲಿ ಅನಂತ ಅಂತಂದರೆ ಶೇಷದೇವರು. ಅವರು ನಿತ್ಯ ಸೂರಿಗಳು ಅನ್ನುವಂತಹ ಪಟ್ಟಿಯಲ್ಲಿ ಬರತಕ್ಕಂತಹವರು. ಭಗವದ್ವಿಷಯಕವಾದಂತಹ ಅಜ್ಞಾನ ಇರುವುದೇ ಇಲ್ಲ ಅಂತ ತಿಳಿಸ್ತಾರೆ. ಅಂತಹ ಆ ವಿಶಿಷ್ಟವಾದಂತಹ ಜ್ಞಾನದ ರಾಶಿ, ಅಂತಹ ಜ್ಞಾನಕ್ಕೆ ಸ್ವಾಮಿ ಯಾವಾಗಲೂ ಕೂಡ ವಿಶೇಷವಾದ ಆದರವನ್ನು ನೀಡ್ತಾನೆ. ಶ್ರೀವೆಂಕಟಾಚಲ ವಿಭೋ ಪರಾವತಾರ, ಆ ಭಗವಂತನದ್ದೇ ಮತ್ತೊಂದು ಅವತಾರ ಅಂತ ತಿಳಿಸ್ತಾರೆ. ಈ ವಿಶಿಷ್ಟವಾದಂತಹ ಗೋವಿಂದರಾಜ ಸ್ವಾಮಿಯನ್ನು ವೆಂಕಟಾಚಲ ವಿಭುವಿನ ಅಪರಾವತಾರ ಅಂತ ಮತ್ತೊಂದು ಅವತಾರ ಗೋವಿಂದರಾಜ. ಅಂತಹ ಆ ಗೋವಿಂದರಾಜ ಗುರು ಗೋಪಕುಲಾವತಾರ, ಗೋಪಕುಲದಲ್ಲಿ ಅವತರಿಸಿರ್ತಕ್ಕಂತಹನು, ಶ್ರೇಷ್ಠವಾದಂತಹ ಗೋಪಕುಲದಲ್ಲಿ ಶ್ರೀಪೂರಧೀಶ್ವರ ಜಯಾದಿಮ ದೇವದೇವ, ಆದಿಮ ದೇವದೇವನು ಇವನೇ. ಅಂತಹ ಆ ನಾಥ ಪ್ರಸೀದ ನತಕಲ್ಪತರೋ ನಮಸ್ತೆ ಎಂಬುದಾಗಿ ಗೋವಿಂದರಾಜನಿಗೆ ನಮಸ್ಕಾರಗಳನ್ನು ಸಲ್ಲಿಸುವಂತಹದ್ದು. ಲೀಲಾ ವಿಭೂತಿ ಜನತಾ ಪರಿರಕ್ಷಣಾರ್ಥಂ ದಿವ್ಯ ಪ್ರಬೋಧ ಶುಕಯೋಗಿ ಸಮಪ್ರಭಾವ ಸ್ವಾಮಿನ್ ಭವತ್ಪಾದ ಸರೋರುಹಸಾತ್ಕೃತಂ ತಂ ಯೋಗೀಶ್ವರಂ ಷಠರಿಪುಂ ಕೃಪಯಾ ಪ್ರದೇಹಿ. ಶ್ರೀ ಭೂಮಿನಾಯಕ ದಯಾಕರ ದಿವ್ಯಮೂರ್ತೆ ದೇವಾಧಿದೇವ ಜಗದೇಕ ಶರಣ್ಯ ವಿಷ್ಣು ಗೋಪಾಂಗನಾಕುಚ ಸರೋರುಹ ಭೃಂಗರಾಜ ಗೋವಿಂದರಾಜ ವಿಜಯೀ ಭವ ಕೋಮಲಾಂಗ ಗೋವಿಂದರಾಜ ವಿಜಯೀ ಭವ ಕೋಮಲಾಂಗ. ಗೋವಿಂದರಾಜ ಸ್ವಾಮಿ ಕೋಮಲಾಂಗನೇ ವಿಜಯೀ ಭವ, ಯಾವಾಗಲೂ ಕೂಡ ನಿನಗೆ ವಿಜಯ ಅನ್ನುವಂಥದ್ದಿರಲಿ, ದಿಗ್ವಿಜಯ ಅನ್ನುವಂತಹದ್ದು ಉಂಟಾಗಲಿ. ಆ ನಿನ್ನ ವಿಶೇಷವಾದ ಕೃಪೆ ನಮ್ಮೆಲ್ಲರ ಮೇಲೆ ಸರ್ವದಾ ಹೀಗೆ ಇರಲಿ. ಶ್ರೀ ಭೂಮಿ ನಾಯಕನಾಗಿರ್ತಕ್ಕಂಥವನು ನೀನು. ನಿನ್ನ ದಿವ್ಯವಾದಂತಹ
ಕರುಣಾ ಕಟಾಕ್ಷದ ವಿಷಯ ನಾನಾಗಬೇಕು ಅನ್ನುವುದು ಪ್ರತಿಯೊಬ್ಬ ಭಕ್ತನ ಅಭೀಷ್ಟೆಯಾಗಿದೆ. ಅಂತಹ ಭಕ್ತರ ಅಭೀಷ್ಟೆಗಳನ್ನು ಈಡೇರಿಸುವಂತಹ ಸ್ವಾಮಿ ಗೋವಿಂದರಾಜ ಸಣ್ಣಶೇಷ ವಾಹನವನ್ನು ಅಧಿರೋಹಿಸಿ ನಮ್ಮೆಲ್ಲರ ಸಮೀಪಕ್ಕೆ ಬಂದು ಭಕ್ತರಾದ ನಾವು ನೀಡುವ ನೀರಾಜನವನ್ನು ಸ್ವೀಕರಿಸುತ್ತಾ ನಮ್ಮನ್ನು ಅನುಗ್ರಹಿಸ್ತಾ ಇದ್ದಾನೆ. ಜ್ಞಾನ ವಿಶಿಷ್ಟವಾದಂತಹ ಸಾಧನೆಯನ್ನು ಮಾಡಿಸ್ತಾ ಇರತಕ್ಕಂತಹದ್ದು, ಜ್ಞಾನಿಗಳ ಸಹಕಾರವನ್ನು ಸಹವಾಸವನ್ನು ನೀಡುತ್ತಾ ಇರುವಂತಹದ್ದು. ಇದನ್ನು ನಾವೆಲ್ಲರೂ ಕೂಡ ಸದುಪಯೋಗಪಡಿಸಿಕೊಳ್ತಾ ಆ ಗೋವಿಂದರಾಜನ ಕೃಪೆಗೆ ಪಾತ್ರರಾಗೋಣ. ನಮ್ಮೆಲ್ಲರ ಅಭೀಷ್ಟೆ ಒಂದೇ, ಆ ಮೋಕ್ಷ ಅನ್ನುವಂಥದ್ದು ಬೇಕು. ನಿರ್ಮಲವಾಗಿರತಕ್ಕಂತಹ ಭಕ್ತಿ ಆ ಮೋಕ್ಷಕ್ಕೆ ಸಾಧನವಾದಂತಹದ್ದಾಗಿದೆ. ಆದ್ದರಿಂದ ಅಂತಹ ಮೋಕ್ಷವನ್ನು ನೀಡಲಿಕ್ಕೆ ಬೇಕಾದಂತಹ ಸಾಧನೆ ಏನಿದೆ ಭಕ್ತಿ, ಆ ಭಕ್ತಿಯನ್ನು ನೀಡಿ ನಮ್ಮನ್ನು ಉದ್ಧರಿಸು ಹೇ ಶೇಷದೇವ ಎಂಬುದಾಗಿ ಶೇಷದೇವರನ್ನು ಅಧಿರೋಹಿಸಿರುವಂತಹ ಗೋವಿಂದರಾಜನನ್ನು ನಾವೆಲ್ಲರೂ ಕೂಡ ಪ್ರಾರ್ಥಿಸೋಣ. ಯೋಗಿಗಳ ಹೃದಯಕ್ಕೆ ನಿಲುಕ ನಿಗಮಾಗಮೈಕ ವಿನೂತನ ಪರಮನುರಾಗದಲ್ಲಿ ದ್ವಿಸಹಸ್ರ ಜುಹ್ವೆಗಳಿಂದ ವರ್ಣಿಸುವ ಭೂಗಗನ ಪಾತಾಳ ವ್ಯಾಪ್ತನ ಯೋಗ ನಿದ್ರಾಸ್ಪದ ನೆನಿಪ ಗುರುನಾಗರಾಜನ ಪದಕ್ಕೆ ನಮಿಸುವೆ ಮನದೊಳನವರತ. ಗೋವಿಂದರಾಜ ಸ್ವಾಮಿನೇ ನಮೋ ನಮಃ. देवा
ಪ್ರಾತಃ ಕಾಲಾದಿಕಂ ಕರ್ಮ ನಿತ್ಯನೈಮಿತ್ತಿಕಂ ತಥಾ ಕೇಶವಾರಾಧನಾರ್ಥಾಯ ಕರಿಷ್ಯೇಹಂ ತವಾಜ್ಞೆಯ ಪ್ರಾತಃ ಪ್ರಭೃತಿ ಸಾಯಾಂತಂ ಸಾಯಾದಿ ಪ್ರಾತರಂ ತಥಾ ಯತ್ಕರೋಮಿ ಜಗನ್ನಾಥ ತದಸ್ತು ತವ ಪೂಜನಂ. ಗೋವಿಂದರಾಜಸ್ವಾಮಿನೇ ನಮೋ ನಮಃ. ಪ್ರಾತಃ ಕಾಲಾದಿ ಕರ್ಮಗಳೇನಿದ್ದಾವೋ, ನಿತ್ಯ ಕರ್ಮವಾಗಬಹುದು, ನೈಮಿತ್ತಿಕ ಕರ್ಮವಾಗಬಹುದು, ಯಾವುದೇ ಇರಲಿ, ಆ ಎಲ್ಲ ಕರ್ಮಗಳು ಕೂಡ ಆ ಭಗವಂತನ ಆರಾಧನೆಯೇ ಎಂಬುದಾಗಿ ಅನುಸಂಧಾನವನ್ನು ಮಾಡ್ತಾ ನಾವು ಆ ಭಗವಂತನ ಆಜ್ಞೆಯನ್ನು ಪಡೆದುಕೊಂಡು ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಲಕ್ಷ್ಮೀನಾರಾಯಣ ಪ್ರೇರಣೆಯ ಲಕ್ಷ್ಮೀನಾರಾಯಣ ಪ್ರೀತ್ಯರ್ಥಂ, ಅವನ ಪ್ರೇರಣೆಯಿಂದಲೇ ಅವನ ಪ್ರೀತಿಗಾಗಿಯೇ ನಾವು ಎಲ್ಲ ಕರ್ಮಾನುಷ್ಠಾನಗಳನ್ನು ಮಾಡಬೇಕಂತೆ. ಪ್ರಾತಃ ಪ್ರಭೃತಿ ಸಾಯಾಂತ ಅಥವಾ ಸಾಯಂಕಾಲದಿಂದ ಹಿಡಿದು ಪ್ರಾತಃ ಕಾಲದ ತನಕ ಏನೇನು ಮಾಡ್ತೇವೋ ಅದೆಲ್ಲವೂ ಕೂಡ ಹೇ ಜಗನ್ನಾಥ ನಿನ್ನ ಪೂಜೆಯೇ ಎಂಬುದಾಗಿ ಅನುಸಂಧಾನವನ್ನು ಮಾಡ್ತಾ ಆ ಭಗವಂತನಲ್ಲಿ ಸರ್ವದಾ ಸಾಧನೆಯ ಶರೀರದ ಸಾರ್ಥಕತೆಯನ್ನು ಪಡೆದುಕೊಳ್ತಾ ಸ್ವಾಮಿಯ ಸೇವೆಯಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳಬೇಕು. ಆ ಕಾರ್ಯವನ್ನೇ ಮಾಡ್ತಾ ಇದ್ದಾರೆ ಭಕ್ತರೆಲ್ಲರೂ ಕೂಡ. ಸಣ್ಣ ಮಕ್ಕಳು, ದೊಡ್ಡವರು, ಮಹಿಳೆಯರು, ಬಾಲಿಕೆಯರು, ಯಾವ ವಯೋಭೇದ ಇಲ್ಲದ ಹಾಗೆ ಬಹಳ ಭಕ್ತಿಯಿಂದಲೇ ಆ ಭಗವಂತ ನೋಡ್ತಕ್ಕಂತಹದ್ದು ಭಕ್ತಿ. ಅಂತಹ ಭಕ್ತಿಯನ್ನು ಆ ಭಗವಂತನಲ್ಲಿ ನೀಡುತ್ತಾ ಭಗವಂತನ ಪಾದಪದ್ಮಗಳಲ್ಲಿ ಭಕ್ತಿಯನ್ನು ಮಾಡುತ್ತಾ ವಿಶೇಷವಾದ ರೀತಿಯಲ್ಲಿ ತಮ್ಮ ತಮ್ಮ ಸೇವೆಗಳನ್ನು ಆ ಭಗವಂತನಿಗೆ ಅರ್ಪಿಸ್ತಾ ಇರತಕ್ಕಂಥದ್ದು. ಯತ್ಕರೋಮಿ ಜಗನ್ನಾಥ ತದಸ್ತು ತವ ಪೂಜನಂ, ನಾನು ಏನು ಮಾಡ್ತೇನೆ ಇದು ನನ್ನ ಸೇವೆ ಅಂತಲ್ಲ, ಇದು ನಿನ್ನ ಪೂಜೆ ಅನ್ನುವ ರೀತಿಯಲ್ಲಿ ಅನುಸಂಧಾನವನ್ನು ಮಾಡ್ತಾ ಸರ್ವವನ್ನು ಕೂಡ ಆ ಭಗವಂತನಿಗೆ ಅರ್ಪಿಸ್ತಾ ಇರುವಂತಹ ದೃಶ್ಯವನ್ನು ನಾವು ನೋಡ್ತಾ ಇದ್ದೇವೆ. ಅದ್ಭುತವಾಗಿರ್ತಕ್ಕಂತಹ ದೃಶ್ಯ. ತಿರುಪತಿ ಕ್ಷೇತ್ರ, ಇದನ್ನು ಗೋವಿಂದರಾಜ ಪಟ್ಟಣ ಎಂಬುದಾಗಿಯೂ ಕೂಡ ಕರೆಯುತ್ತಾರೆ. ಗೋವಿಂದರಾಜನ ದಿವ್ಯವಾದಂತಹ ಸನ್ನಿಧಾನ ಇರತಕ್ಕಂತಹ ಕ್ಷೇತ್ರ. ಇಂತಹ ಕ್ಷೇತ್ರದಲ್ಲಿ ಇನ್ನೂ ಅನೇಕ ಆಲಯಗಳು ಇರುವಂತಹದ್ದಾಗಿದೆ. ಕಪಿಲೇಶ್ವರ ಆಗಬಹುದು ಅಥವಾ ಕೋದಂಡ ರಾಮಾಲಯ ಆಗಬಹುದು. ಹೀಗೆ ಅನೇಕ ಆಲಯಗಳು ಕೂಡ ವಿರಾಜಿಸುವಂತಹದ್ದಾಗಿದೆ. ಎಲ್ಲದಕ್ಕೂ ವಿಶೇಷವಾಗಿರತಕ್ಕಂತಹ ತನ್ನದೇ ಆದಂತಹ ಪ್ರಾಶಸ್ತ್ಯ ಇರುವಂತಹದ್ದು ಕೂಡ. ಪ್ರಸ್ತುತ ನಾವು ವಿಶೇಷವಾದ ರೀತಿಯಲ್ಲಿ ಉತ್ಸವವನ್ನು ಮಾಡಿಕೊಳ್ತಾ ಇರತಕ್ಕಂತಹದ್ದು ಗೋವಿಂದರಾಜ ಸ್ವಾಮಿಯ ವಾರ್ಷಿಕ ಬ್ರಹ್ಮೋತ್ಸವ ನಿಮಿತ್ತವಾಗಿ. ಇಂತಹ ಈ ಬ್ರಹ್ಮೋತ್ಸವ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಒಂದೇ ಮಾರ್ಗದಲ್ಲಿ ನಡೀತಾ ಇದ್ದೇವೆ. ಅದು ಗೋವಿಂದರಾಜನ ಪ್ರೀತಿಗಾಗಿ ನಮ್ಮ ಸೇವೆಗಳನ್ನು ಸಲ್ಲಿಸ್ತಕ್ಕಂತಹದ್ದು, ವಾಹನ ಸೇವೆಯಲ್ಲಿ ಪಾಲ್ಗೊಳ್ಳತಕ್ಕಂತಹದ್ದು. ಹಾಗೆ ಪಾಲ್ಗೊಳ್ತಾ ನಾವೆಲ್ಲರೂ ಕೂಡ ಆ ಭಗವಂತನನ್ನು ಪ್ರಾರ್ಥಿಸ್ತಾ ಇದ್ದೇವೆ. ಸ್ವಾಮಿ ತ್ವಂ ನೃಹರೇ ತವಾನುಚರಣಾಃ ಪ್ರಾಣಾಃ ಶರೀರಂ ಗೃಹಂ ಪೂಜಾತೆ ವಿಷಯೋಪಭೋಗರಚನಾ ನಿದ್ರಾ ಸಮಾಧಿಸ್ಥಿತಿಃ ಸಂಚಾರಃ ಪದಯೋಃ ಪ್ರದಕ್ಷಿಣವಿಧಿಃ ಸ್ತೋತ್ರಾಣಿ ಸರ್ವಾಗಿರೋ ಯದ್ಯತ್ ಕರ್ಮ ಕರೋಮಿ ತತ್ತದಖಿಲಂ ವಿಷ್ಣೋ ತವಾರಾಧನಂ. ಯದ್ಯತ್ ಕರ್ಮ ಕರೋಮಿ ತತ್ತದಖಿಲಂ ವಿಷ್ಣೋ ತವಾರಾಧನಂ. ಏನೇನು ಕೆಲಸವನ್ನು ಮಾಡ್ತೇನೆ ಆ ಎಲ್ಲ ಕೆಲಸಗಳು ಕೂಡ ನಿನ್ನ ಆರಾಧನೆಯೇ, ನಿನ್ನ ಪೂಜೆಯೇ. ಅರ್ಚತ ಪ್ರಾರ್ಚತ ಪ್ರಿಯಮೇಧಾಸೋ ಅರ್ಚತ ಎಂಬುದಾಗಿ ಉಪನಿಷತ್ತು ತಿಳಿಸಿದ ಹಾಗೆ ಆ ಭಗವಂತನ ವಿಶೇಷವಾದ ಅರ್ಚನೆಯೇ ನಾವು ಮಾಡುವಂತಹ ಪ್ರತಿಯೊಂದು ಕರ್ಮವೂ ಕೂಡ. ಸಂಚಾರ ಪದಯೋಹೋ, ನಾವು ಏನು ನಡೀತಾ ಇದ್ದೇವೆ ಕಾಲುಗಳಿಂದ ಅದು ನಡೆಯುವುದು ಅಂತಲ್ಲ, ಆ ಭಗವಂತನಿಗೆ ಮಾಡುವಂತಹ ಪ್ರದಕ್ಷಿಣೆಯ ವಿಧಿ ಅದು. ನಾವು ಮಾತಾಡ್ತಕ್ಕಂತಹ ಮಾತುಗಳೆಲ್ಲವೂ ಕೂಡ ಬರಿಯಾದಂತಹ ಮಾತುಗಳೆಲ್ಲ, ಆ ಭಗವಂತನ ಸ್ತೋತ್ರಾಣಿ ಸರ್ವಾಗಿರೋ ಅಂತ ಹೇಳ್ತಾರೆ. ಇನ್ನು ನಿದ್ದೆಯನ್ನು ಮಾಡ್ತಕ್ಕಂತಹದ್ದು, ಅದನ್ನು ನಿದ್ದೆ ಅಂತ ಅಂದುಕೊಳ್ಳಬೇಡಿ, ಅದು ಸಮಾಧಿ ಸ್ಥಿತಿ. ಆ ಭಗವಂತನನ್ನು ವಿಶೇಷವಾಗಿ ಧ್ಯಾನಿಸುವಂತಹ ಸ್ಥಿತಿ ನಿದ್ರೆ ಅನ್ನುವ ಅನುಸಂಧಾನ.
ವಿಷಯೋಪಭೋಗಗಳನ್ನು ನಾವು ಯಾವಾಗಲೂ ಕೂಡ ಪಡೆದುಕೊಳ್ತಾ ಇರ್ತೇವೆ. ಅದು ಏನು ಅಂತಂದರೆ ಅದು ಭಗವಂತನ ಪೂಜೆ ಅಂತ ಅಂದುಕೊಳ್ಳುವಂತಹದ್ದಂತೆ. ಇನ್ನು ಈ ಶರೀರವೇ ಆ ಭಗವಂತನ ಮನೆ. ಇಲ್ಲಿ ಇರತಕ್ಕಂತಹ ಪಂಚಪ್ರಾಣಗಳೇನಿದ್ದಾವೆ ಆ ಪಂಚಪ್ರಾಣಗಳು ಆ ಭಗವಂತನ ಸೇವಕರಂತೆ. ಆದ್ದರಿಂದ ಈ ಸಂಪೂರ್ಣ ಮನೆಯ ಯಜಮಾನ ಯಾರು ಅಂತಂದರೆ ಸ್ವಾಮಿ ತ್ವಂ ನೃಹರೇ, ಹೇ ಗೋವಿಂದರಾಜ ಸ್ವಾಮಿ, ನೀನೇ ಈ ಶರೀರದ ಯಜಮಾನನಾಗಿರತಕ್ಕಂಥವನು. ನಿನ್ನನ್ನು ಅನುಸರಿಸಿಯೇ ನನ್ನೊಳಗಡೆ ಇರತಕ್ಕಂತಹ ಪಂಚಪ್ರಾಣಗಳು. ಈ ಶರೀರವು ಕೂಡ ಮನೆ. ಈ ವಿಷಯೋಪಭೋಗ ರಚನೆ ಏನಿದೆ ಅದೇ ಪೂಜೆ. ಸಮಾಧಿ ಸ್ಥಿತಿ, ಅದು ನಿದ್ದೆಯನ್ನು ಸಮಾಧಿ ಸ್ಥಿತಿ ಅಂತ ಹೇಳ್ತಾ ಇದ್ದೇವೆ. ಕಾಲುಗಳ ಸಂಚಾರ ಏನಿದೆ ಅದು ನಿನಗೆ ಮಾಡುವಂತಹ ಪ್ರದಕ್ಷಿಣೆ, ಮಾತಾಡುವ ಮಾತುಗಳೆಲ್ಲವೂ ಕೂಡ ನಿನ್ನ ಸ್ತೋತ್ರಗಳೇ. ಹೀಗೆ ಏನೇನು ಕೆಲಸವನ್ನು ಮಾಡ್ತೇನೋ ಅದೆಲ್ಲವೂ ಕೂಡ ನಿನ್ನ ಆರಾಧನೆಯೇ. ಹೇ ಜಗದೊಡೆಯ ಗೋವಿಂದರಾಜ ಎಂಬುದಾಗಿ ಆ ಗೋವಿಂದರಾಜನ ಪಾದಪದ್ಮಗಳನ್ನು ನಾವೆಲ್ಲರೂ ಕೂಡ ಆಶ್ರಯಿಸುತ್ತಾ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಅದ್ಭುತವಾದಂತಹ ಸಂದರ್ಭ. ರಮಾರಮಣ ಮಧ್ವಾದಿದೇಶಿಕ ಶ್ರೀ ಹೃದಬ್ಜಗ ಹಯಗ್ರೀವ ಕೃಪಾಲೋ ಮೇ ಪ್ರಾರ್ಥನಾಂ ಶೃಣು ಸಾದರಂ. ಪ್ರಾರ್ಥನಾ ದಶಕ ಸ್ತೋತ್ರ ಅಂತ ಲೋಕದಲ್ಲಿ ಪ್ರಸಿದ್ಧಿಯನ್ನು ಪಡೆದಿರುವಂತಹದ್ದು ವಾದಿರಾಜ ಗುರು ಸಾರ್ವಭೌಮರು ಲೋಕಕ್ಕೆ ನೀಡಿರತಕ್ಕಂತಹದ್ದು. ನಾವು ಮಾಡತಕ್ಕಂತಹ ತಪ್ಪುಗಳನ್ನೆಲ್ಲವನ್ನು ಕೂಡ ಪ್ರಾರ್ಥನೆಯ ಮುಖಾಂತರ ಆ ಭಗವಂತನಿಗೆ ಅರ್ಪಿಸಿ ಅದನ್ನು ಸರಿ ಮಾಡಿ ನಮ್ಮನ್ನು ತಿದ್ದಿ ನಮ್ಮನ್ನು ಉತ್ತಮ ಮಾರ್ಗದಲ್ಲಿ ನಡೆಸು ಎಂಬುದಾಗಿ ಪ್ರಾರ್ಥನೆಯನ್ನು ಸಲ್ಲಿಸ್ತಕ್ಕಂಥದ್ದು. ಸುಕೃತಂ ತಿಲಮಾತ್ರ ತುಲ್ಯಮೀಶ ಕ್ರಿಯತೆ ನೈವ ಮಯೈಕ ವತ್ಸರೇಪಿ ಅಪಿತು ಕ್ರಿಯತೆ ಸದಾಗಪೂಗ ಪ್ರತಿಯಾಮಂ ಸಕಲೇಂದ್ರಿಯೈರ್ಮುಕುಂದ ಅಂತ ಪಾಪವಿಮೋಚನ ಸ್ತೋತ್ರದಲ್ಲಿ ವಿಜಯೇಂದ್ರ ಗುರು ಸಾರ್ವಭೌಮರು ಲೋಕಕ್ಕೆ ತಿಳಿಸಿಕೊಟ್ಟಿರ್ತಕ್ಕಂತಹ ವಿಶೇಷವಾದಂತಹ ಸಂದೇಶ. ಅದರಂತೆಯೇ ವಾದಿರಾಜ ಗುರು ಸಾರ್ವಭೌಮರ ಪ್ರಾರ್ಥನಾ ದಶಕ ಸ್ತೋತ್ರವು ಕೂಡ ಅನೇಕ ಅದ್ಭುತವಾದಂತಹ ಪ್ರಾರ್ಥನೆಗಳಿಂದ ಕೂಡಿರುವಂತಹದ್ದಾಗಿದೆ. ಭಕ್ತರಾದ ನಾವೆಲ್ಲರೂ ಕೂಡ ಭಕ್ತಿಯಿಂದ ಸ್ವಾಮಿಯಲ್ಲಿ ಪ್ರಾರ್ಥಿಸಲೇಬೇಕಾಗಿರತಕ್ಕಂತಹ ವಿಷಯಗಳಿಂದ ವಿಶೇಷವಾಗಿ ನಮ್ಮನ್ನು ಆ ಭಗವಂತನ ಪಾದಪದ್ಮಗಳಲ್ಲಿ ಸಾಧನೆಯನ್ನು ಭಕ್ತಿಯನ್ನು ಮಾಡಲಿಕ್ಕೆ ದಾರಿಯನ್ನು ತೋರಿಸುವಂತಹದ್ದಾಗಿದೆ. ಪ್ರಾರ್ಥನೆಯಲ್ಲಿ ನಾವು ಮೊಟ್ಟ ಮೊದಲಿಗೆ ಹೇಳುವಂಥದ್ದು, ಹೇ ಭಗವಂತ ಕೃಪಾಲೋ ಮೇ ಪ್ರಾರ್ಥನಾಂ ಶೃಣು ಸಾದರಂ, ಬಹಳ ಆದರದಿಂದ ನನ್ನ ಪ್ರಾರ್ಥನೆಯನ್ನು ಕೇಳು ಎಂಬುದಾಗಿ ಮೊಟ್ಟ ಮೊದಲಿಗೆ ಪ್ರಾರ್ಥನೆಯನ್ನು ಮಾಡತಕ್ಕಂಥದ್ದು. ಆ ಸ್ವಾಮಿಯೋ ರಮಾರಮಣ ಮಧ್ವಾದಿ ದೇಶಿಕ ಶ್ರೀ ಹೃದಬ್ಜಗ, ಎಲ್ಲರ ಹೃದಯ ಮಂದಿರದಲ್ಲಿ ವಾಸ ಮಾಡ್ತಾ ಇರತಕ್ಕಂಥವನು ಆ ಸ್ವಾಮಿ. ಅಂತಹ ಆ ಸ್ವಾಮಿಯಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಮೊಟ್ಟ ಮೊದಲನೆಯ ಪ್ರಾರ್ಥನೆ, ನಮ್ಮ ಪ್ರಾರ್ಥನೆಯನ್ನು ಕೇಳು ಅನ್ನುವಂತಹದ್ದೇ ಪ್ರಾರ್ಥನೆ. ತದನಂತರ ಅಯೋಗ್ಯ ವಿಷಯೇ ಸ್ವಾಮಿನ್ ಸರ್ವಥಾ ನ ಮನೋ ಭವೇತ್ ಚಾಂಚಲ್ಯಂ ಮೂಲತಶ್ಚಿಂದಿ ದುರಾಶಾಂ ಹರದೂರತಃ. ಅಯೋಗ್ಯ ವಿಷಯಗಳು ಅಂತೇನಿದ್ದಾವೋ ಆ ವಿಷಯಗಳಲ್ಲಿ ಹೇ ಸ್ವಾಮಿ ಸರ್ವಥಾ ನ ಮನೋಭವೇತ್, ನನ್ನ ಮನಸ್ಸು ಅಲ್ಲಿ ಪ್ರವೃತ್ತಿಯನ್ನು ಮಾಡಲೇಬಾರದು, ನನ್ನ ಮನಸ್ಸಲ್ಲಿ ಹೋಗಲೇಬಾರದು. ಇನ್ನು ಮನಸ್ಸಿನಲ್ಲಿರ್ತಕ್ಕಂತಹ ಚಾಂಚಲ್ಯ ಏನಿದೆ ಅದು ಮೂಲತಃನೇ ದೂರ ಮಾಡು, ದುರಾಶೆಯನ್ನು ಕೂಡ ದೂರದಿಂದಲೇ ಹರಿಸು ಎಂಬುದಾಗಿ ಸ್ವಾಮಿಯಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸುವಂತಹದ್ದು. ದುರ್ಬುದ್ಧಿಂ ಚ ನ ಮೇ ದೇಹಿ ದುಶಾಸ್ತ್ರಾವರ್ತನೆ ರತಿಂ ಪಾಪಯಸ್ವ ಚ ದುರ್ಮಾನಂ ದುರ್ಗುಣಂ ಮೋಚಯ ಪ್ರಭೋ. ಗೋವಿಂದರಾಜ ಸ್ವಾಮಿನೇ ನಮೋ ನಮಃ. ಮಾಧವ ಕೇಶವ ಮಧುಸೂದನ, ಮಾಧವ ಕೇಶವ ಮಧುಸೂದನ, ವಿಷ್ಣು ಶ್ರೀಧರಾಪನಕಂ ಚಿಂತಯಾಮಿ ಯೂಯಂ. ನಮೋ ನಮೋ ಮಾಧವ ಕೇಶವ ಮಧುಸೂದನ, ವಿಷ್ಣು ಶ್ರೀಧರಾಪದನಕಂ ಚಿಂತಯಾಮಿ ಯೂಯಂ. ಉತ್ತಮ ಪುಂಡರೀಕಾಕ್ಷ ದಿವ್ಯ ಹರಿಸಂಕರ್ಷಣ ಅಧೋಕ್ಷಜ, ಆಗತ ರಕ್ಷ
ರಕ್ಷ ಜಯ ಜಯ ಸೇವೆ ಮಾಧವ ಕೇಶವ ಮಧುಸೂದನ ವಿಷ್ಣು ಶ್ರೀಧರ ಪದನಖಂ ಚಿಂತಯಾಮಿ ಯೂಯಂ. ಅಹಮಿಹ ತವ ಪದದಾಸ್ಯಂ ಅನಿಶಂ ಭಜಾಮಿ ಮಾಧವ ಕೇಶವ ಮಧುಸೂದನ ವಿಷ್ಣು ಶ್ರೀಧರ ಪದನಖಂ ಚಿಂತಯಾಮಿ ಯೂಯಂ. ಮಾಧವ ಕೇಶವ ಮಧುಸೂದನ ವಿಷ್ಣು ಶ್ರೀಧರ ಪದನಖಂ ಚಿಂತಯಾಮಿ ಯೂಯಂ. ಚಿಂತಯಾಮಿ ಯೂಯಂ ಚಿಂತಯಾಮಿ ಯೂಯಂ. ಶ್ರೀಧರ ಪದನಕಂ ಚಿಂತಯಾಮಿ ಯೂಯಂ ಎಂಬುದಾಗಿ ಆ ಭಗವಂತನಿಗೆ ಸಂಬಂಧಪಟ್ಟಂತಹ ಪಾದಪದ್ಮಗಳನ್ನು ಸರ್ವದಾ ನಾನು ಚಿಂತಿಸ್ತೇನೆ, ಅದರ ಬಗ್ಗೆ ಆಲೋಚನೆಯನ್ನು ಮಾಡ್ತೇನೆ, ಆ ಭಗವಂತನನ್ನು ಧ್ಯಾನಿಸುತ್ತೇನೆ ಎಂಬುದಾಗಿ ಆ ಭಕ್ತಿಯಿಂದ ಸ್ವಾಮಿಯ ಪಾದಪದ್ಮಗಳಲ್ಲಿ ನಾವು ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇರುವಂತಹ ದೃಶ್ಯವನ್ನು ನೋಡಿದ್ದೇವೆ. ಅದ್ಭುತವಾದ ರೀತಿಯಲ್ಲಿ ನಮ್ಮೆಲ್ಲರಿಗೂ ಕೂಡ ಆ ಭಗವಂತ ಸೇವೆಯನ್ನು ಮಾಡಲಿಕ್ಕಾಗಿ ಅವಕಾಶವನ್ನು ಕಲ್ಪಿಸಿಕೊಟ್ಟಿರುವಂತಹದ್ದು, ಅದರ ಸಂಪೂರ್ಣ ಫಲವನ್ನು ನಾವು ಪಡೆದುಕೊಳ್ತಾ ಇದ್ದೇವೆ. ಆ ಭಗವಂತನ ದಿವ್ಯವಾಗಿರ್ತಕ್ಕಂತಹ ಈ ವಾರ್ಷಿಕ ಬ್ರಹ್ಮೋತ್ಸವ ಸಂದರ್ಭದಲ್ಲಿ ಸಣ್ಣಶೇಷ ವಾಹನವನ್ನು ಅಧಿರೋಹಿಸಿ ನಮ್ಮ ಸಮೀಪಕ್ಕೆ ಬರ್ತಾ ಇರತಕ್ಕಂತಹ ಆ ಸ್ವಾಮಿಯನ್ನು ನಾವೆಲ್ಲರೂ ಕೂಡ ಬಹಳ ಭಕ್ತಿಯಿಂದ, ಆದರದಿಂದ, ಶ್ರದ್ಧೆಯಿಂದ, ವಿಶ್ವಾಸದಿಂದ ಶರಣು ಹೊಂದುತ್ತಾ ಇದ್ದೇವೆ. ಆ ಸ್ವಾಮಿಯಲ್ಲಿ ನಮ್ಮ ಕಷ್ಟಗಳನ್ನು ನಾವು ನಿವೇದನೆ ಮಾಡ್ತಾ ಇದ್ದೇವೆ, ಸ್ವಾಮಿಗೆ ಸಮರ್ಪಿಸ್ತಾ ಇದ್ದೇವೆ. ಸಮರ್ಪಿಸಿರತಕ್ಕಂತಹದ್ದನ್ನು ಆ ಸ್ವಾಮಿ ಸ್ವೀಕರಿಸಿ ನಮಗೆ ಕಲ್ಪತರುವಾಗಿರತಕ್ಕಂತಹ ಆ ಸ್ವಾಮಿ ಸುಖವನ್ನು ಯಾವುದು ಯಾವ ಸಮಯಕ್ಕೆ ಬೇಕೋ ಅಂತಹದ್ದನ್ನು ಸಮಯಕ್ಕೆ ನೀಡುವಂಥವನಾಗ್ತಾ ಇದ್ದಾನೆ. ಅಂತಹ ಆ ಸ್ವಾಮಿಯ ಉತ್ಸವ ನಡೀತಾ ಇದೆ, ವಿಶೇಷವಾದಂತಹ ಉತ್ಸವ. ನಾವೆಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದೇವೆ. ಸ್ವಾಮಿಯ ಅಪಾರವಾದಂತಹ ಕೃಪೆಗೆ ಪಾತ್ರರಾದಂತಹ ಭಕ್ತ ಸಮೂಹ ಇದು ಸ್ವಾಮಿಯ ಸಮೀಪಕ್ಕೆ ಬಂದಿರುವಂತಹದ್ದಾಗಿದೆ. ಸ್ವಾಮಿಯಲ್ಲಿ ವಿಶೇಷವಾದಂತಹ ನಮಸ್ಕಾರಾದಿಗಳನ್ನು ಸಲ್ಲಿಸುತ್ತಾ ಧ್ಯಾನ ಆವಾಹನಾದಿ ಕಾರ್ಯಕ್ರಮಗಳನ್ನು ಮಾಡ್ತಾ ಆ ಸ್ವಾಮಿಯ ಸೇವೆಯಲ್ಲಿ ತೊಡಗಿರತಕ್ಕಂತಹದ್ದು. ಇಂತಹ ಆ ಸ್ವಾಮಿಯ ಉತ್ಸವ, ವಾರ್ಷಿಕ ಬ್ರಹ್ಮೋತ್ಸವ, ಸಣ್ಣ ಶೇಷ ವಾಹನವನ್ನು ಅಧಿರೋಹಿಸಿ ಭಕ್ತರ ಸಮೀಪಕ್ಕೆ ಬರುತ್ತಾ ಇರತಕ್ಕಂತಹ ಆ ಸ್ವಾಮಿಯ ವಿಶೇಷವಾದ ಅನುಗ್ರಹವನ್ನು ಪಡೆಯಲಿಕ್ಕೆ ನಾನು ಮುಂದೆ ಎಂಬುದಾಗಿ ಭಕ್ತರು ಹಾತೊರಿತಾ ಇರುವಂತಹ ದೃಶ್ಯ, ಸ್ವಾಮಿಗೆ ನೀರಾಜನವನ್ನು ನೀಡುವಂತಹದ್ದು. ಸೂರ್ಯನ ಪ್ರಖರವಾಗಿರತಕ್ಕಂತಹ ಕಿರಣಗಳು ಮೇಲೆ ಬೀಳದಂತೆ ಲಕ್ಷ್ಮೀದೇವಿ ಛತ್ರ ರೂಪವಾಗಿ ಇದ್ದುಕೊಂಡು ಸ್ವಾಮಿಗೆ ಛಾಯೆಯನ್ನು, ನೆರಳನ್ನು ನೀಡುತ್ತಾ ಇರತಕ್ಕಂಥದ್ದು. ಅರ್ಚಕವರೇಣ್ಯರು ವಿಶೇಷವಾಗಿ ಸ್ವಾಮಿಯ ಮುಖದ ಹತ್ತಿರ ಆ ಸೂರ್ಯನ ಕಿರಣಗಳು ಬೀಳದಂತೆ, ಪ್ರಖರವಾಗಿರತಕ್ಕಂತಹ ಕಿರಣಗಳು ಬೀಳದಂತೆ ಛಾಯೆ ಉಂಟಾಗುವಂತೆ ಆಚ್ಛಾದಕ ರೂಪವಾಗಿ ಹಿಡಿದಿರತಕ್ಕಂತಹದ್ದು ಒಂದು ಅದ್ಭುತವಾದಂತಹ ಸೇವೆ. ಸ್ವಾಮಿಯ ದಿವ್ಯವಾಗಿರ್ತಕ್ಕಂತಹ ಸನ್ನಿಧಾನ, ರಾಜಗೋಪುರದ ದರ್ಶನ, ಭಕ್ತರ ಸಮೂಹದ ದರ್ಶನ ಎಲ್ಲವೂ ಕೂಡ ನಮ್ಮೆಲ್ಲರಿಗೆ ವಿಶೇಷವಾಗಿರುವಂತಹ ಪುಣ್ಯವನ್ನು ನೀಡತಕ್ಕಂತಹದ್ದು. ಸ್ವಾಮಿಯ ಪಾದ ಪದ್ಮಗಳನ್ನು ಆಶ್ರಯಿಸಿ ನಾವೆಲ್ಲರೂ ಕೂಡ ಆ ದೇವಾದಿದೇವನನ್ನು ಶರಣು ಹೊಂದುತ್ತಾ ಇದ್ದೇವೆ. ದೇವಾಧಿದೇವ ಪಣಿರಾಜ ವಿಹಂಗರಾಜ ರಾಜತ್ಕಿರೀಟ ಮಣಿರಾಜಿ ವಿರಾಜಿತಾಂಘ್ರೇ ರಾಜಾಧಿರಾಜ ಯದುರಾಜ ಕುಲಾಧಿರಾಜ ಗೋವಿಂದರಾಜ ವಿಜಯೀ ಭವ ಗೋಪಚಂದ್ರ ಗೋವಿಂದರಾಜ ವಿಜಯೀ ಭವ ಗೋಪಚಂದ್ರ. ಗೋವಿಂದರಾಜ ಗೋಪಚಂದ್ರನಾಗಿದ್ದಾನೆ. ಗೋಪಾಲಕರು ಎಷ್ಟು ಜನ ಇದ್ದಾರೆ ಅವರೆಲ್ಲರಲ್ಲಿಯೂ ಕೂಡ ಶ್ರೇಷ್ಠನಾಗಿರತಕ್ಕಂಥವನು. ವೇಣುನಾದ ಪ್ರಿಯನು, ವೇಣುಗಾನವನ್ನು ಮಾಡತಕ್ಕಂಥವನು, ಗೋವುಗಳನ್ನು ಸಂರಕ್ಷಣೆ ಮಾಡ್ತಕ್ಕಂಥವನು, ಭಕ್ತರನ್ನು ರಕ್ಷಿಸ್ತಕ್ಕಂಥವನು, ಸಜ್ಜನರನ್ನು
ರಕ್ಷಿಸುವಂತಹವನು ಗೋವಿಂದ. ಅಂತಹ ಗೋವಿಂದ ರಾಜನ ವಾರ್ಷಿಕ ಬ್ರಹ್ಮೋತ್ಸವ ನಿಮಿತ್ತವಾಗಿ 2ನೆಯ ದಿನದಂದು ಪ್ರಾತಃ ಕಾಲ ಸಣ್ಣ ಶೇಷವಾಹನವನ್ನು ಅಧಿರೋಹಿಸಿ ನಮ್ಮೆಲ್ಲರ ಸಮೀಪಕ್ಕೆ ಬರುತ್ತಾ ನಾವು ನೀಡುವಂತಹ ನೀರಾಜನವನ್ನು ಸೇವೆಯನ್ನು ಪಡೆದುಕೊಳ್ತಾ ನಮ್ಮೆಲ್ಲರನ್ನು ಕೂಡ ಅನುಗ್ರಹಿಸುತ್ತಾ ಸ್ವಾಮಿ ಬರ್ತಾ ಇರುವಂತಹ ದೃಶ್ಯ ನಾವು ನೋಡ್ತಾ ಇದ್ದೇವೆ. ಶ್ರೀ ವೆಂಕಟೇಶ್ವರ ಭಕ್ತಿ ವಾಹಿನಿ ಬಹಳ ಸೌಹಾರ್ದತೆಯಿಂದ ಕಾರ್ಯಕ್ರಮದ ನೇರ ಪ್ರಸಾರವನ್ನು ನಮ್ಮೆಲ್ಲರೊಂದಿಗೆ ಹಂಚಿಕೊಂಡಿರತಕ್ಕಂಥದ್ದು. ಶ್ರೀಭೂತಯೋಗಿ ಪರಿಕಲ್ಪಿತ ದಿವ್ಯಮಾನ ಜ್ಞಾನ ಪ್ರದೀಪ ಪರಿದೃಷ್ಟ ಗುಣಾಮೃತಾಬ್ಧೇ ಗೋಪಜಾಲ ಪರಿರಕ್ಷಣ ಬದ್ಧ ದೀಕ್ಷ ಗೋವಿಂದರಾಜ ವಿಜಯೀ ಭವ ಗೋಪವಂದ್ಯ ಗೋವಿಂದರಾಜ ವಿಜಯೀ ಭವ ಗೋಪವಂದ್ಯ. ಗೋಪಾಲಕರು ಏನಿದ್ದಾರೋ ಅಂತಹ ಗೋಪಾಲಕರೆಲ್ಲರಿಂದಲೂ ಕೂಡ ವಂದ್ಯನಾಗಿರ್ತಕ್ಕಂಥವನು ಗೋವಿಂದರಾಜ. ಅಂತಹ ಆ ಗೋವಿಂದರಾಜನಿಗೆ ಜಯವನ್ನು ನಾವು ಪ್ರಾರ್ಥಿಸುತ್ತಾ ಜಯಕಾರವನ್ನು ಹಾಕುತ್ತಾ ಆ ಸ್ವಾಮಿಯ ದಿವ್ಯವಾದ ಅನುಗ್ರಹವನ್ನು ಆಕಾಂಕ್ಷಿಸುತ್ತಾ ಪ್ರಾರ್ಥಿಸುತ್ತಾ ಸ್ವಾಮಿಯ ಉತ್ಸವದಲ್ಲಿ ಪಾಲ್ಗೊಳ್ತಾ ಇದ್ದೇವೆ. ನಮ್ಮೆಲ್ಲರ ದುಃಖಗಳನ್ನು ದೂರ ಮಾಡಿ ನಮ್ಮನ್ನು ಅನುಗ್ರಹಿಸೋ ಹೇ ಸ್ವಾಮಿ ದೇವಾದಿದೇವ ಗೋವಿಂದರಾಜ ಎಂಬುದಾಗಿ ಗೋವಿಂದರಾಜನ ವಾರ್ಷಿಕ ಬ್ರಹ್ಮೋತ್ಸವ ಸಂದರ್ಭದಲ್ಲಿ ಬಹಿರ್ಮುಖನಾಗಿರತಕ್ಕಂತಹ ಆ ಸ್ವಾಮಿಯನ್ನು ಪ್ರಾರ್ಥಿಸ್ತಾ ಇರುವಂತಹದ್ದು. ಇಂತಹ ಸರ್ವಶ್ರೇಷ್ಠವಾಗಿರತಕ್ಕಂತಹ ಸ್ವಾಮಿಯದ್ದೇ ಮತ್ತೊಂದು ರೂಪ ಎಂಬುದಾಗಿ ಕೀರ್ತಿಸಲ್ಪಡತಕ್ಕಂತಹ ಶ್ರೀದೇವಿ ಭೂದೇವಿಯಿಂದ ವಿರಾಜಿಸ್ತಕ್ಕಂತಹ ಆ ಸ್ವಾಮಿ ಸಣ್ಣ ಶೇಷವಾಹನವನ್ನು ತಾನೊಬ್ಬನೇ ಅಧಿರೋಹಿಸಿದಂಥವನಾಗಿ ಭಕ್ತರ ಸಮೀಪಕ್ಕೆ ಬಂದು ಭಕ್ತರು ಕೊಡುವಂತಹ ಮಂಗಳಾರತಿಯನ್ನು ಸ್ವೀಕರಿಸಿ ಭಕ್ತರನ್ನು ಅನುಗ್ರಹಿಸ್ತಾ ಇದ್ದಾನೆ. ಅತ್ಯಂತ ಅದ್ಭುತವಾಗಿರತಕ್ಕಂತಹ ದೃಶ್ಯವನ್ನು ನಾವು ನೋಡ್ತಾ ಇದ್ದೇವೆ. ಸ್ವಾಮಿಯ ಸೇವೆಯಲ್ಲಿ ಭಕ್ತರೆಲ್ಲರೂ ಕೂಡ ಪಾಲ್ಗೊಳ್ತಾ ಇದ್ದಾರೆ. ಭಕ್ತರ ಸಮೀಪಕ್ಕೆ ಸ್ವಾಮಿ ಬಂದಿರುವಂತಹದ್ದು ಇದಲ್ಲವೇ ಆ ಸ್ವಾಮಿಯ ಕರುಣೆಗೆ ನಿದರ್ಶನ. ಯಾಕಂದರೆ ಎಲ್ಲರೂ ಕೂಡ ಆ ಸ್ವಾಮಿ ಇದ್ದಲ್ಲಿಗೆ ಹೋಗ್ತಕ್ಕಂತಹದ್ದು. ಆದರೆ ಸ್ವಾಮಿ ತನ್ನ ಈ ಉತ್ಸವ ಸಂದರ್ಭದಲ್ಲಿ ಭಕ್ತರೆಲ್ಲಿದ್ದಾರೋ ಭಕ್ತರ ಸಮೀಪಕ್ಕೆ ತಾನೇ ಬರತಕ್ಕಂಥವನಾಗಿದ್ದಾನೆ. ಬಂದು ಭಕ್ತರಾದ ನಮ್ಮೆಲ್ಲರನ್ನು ಕೂಡ ಅನುಗ್ರಹಿಸ್ತಾ ಇರುವಂತಹದ್ದು. ನಮ್ಮೆಲ್ಲರ ಪಾಪಗಳನ್ನು ದೂರ ಮಾಡ್ತಾ ನಮ್ಮೆಲ್ಲರಿಂದಲೂ ಕೂಡ ಸಾಧನೆಯನ್ನು ಮಾಡಿಸುತ್ತಾ ನಮ್ಮನ್ನು ಅನುಗ್ರಹಿಸ್ತಾ ಇರತಕ್ಕಂಥದ್ದು. ಗೋವಿಂದರಾಜನ ಪರಮಾನುಗ್ರಹ ಸರ್ವದಾ ಹೀಗೆ ನಮ್ಮೆಲ್ಲರ ಮೇಲಿರಲಿ. ಗೋವಿಂದರಾಜ ರಕ್ಷ ಮಾಂ ರಕ್ಷ ಪಾಹಿ ಮಾಂ ಪಾಹಿ ಎಂಬುದಾಗಿ ಸ್ವಾಮಿಯನ್ನು ಶರಣು ಶ್ರೀ ವೈಕುಂಠ ನಾಯಕ ಶರಣು ಶ್ರೀ ಪುರುಷೋತ್ತಮ ಶರಣು ಶ್ರೀಧರ ಗರುಡ ವಾಹನ ಶರಣು ವೆಂಕಟ ನಾಯಕ ಶರಣು ಶ್ರೀ ವೈಕುಂಠ ನಾಯಕ ಶರಣು ಶ್ರೀ ಪುರುಷೋತ್ತಮ ಶರಣು ಶ್ರೀಧರ ಗರುಡ ವಾಹನ ಶರಣು ವೆಂಕಟ ನಾಯಕ. ಪರಮಪದ ಗೋವಿಂದ ಮಾಧವ ಪದ್ಮನಾಭ ಜನಾರ್ದನ ಪರಮಪದ ಗೋವಿಂದ ಮಾಧವ ಪದ್ಮನಾಭ ಜನಾರ್ದನ ಧರಣಿಧರ ಕರಿವರದ ವಾಮನ ದೈತ್ಯಹರ ಬಲಿ ಬಂಧನ ಧರಣಿಧರ ಕರಿವರದ ವಾಮನ ದೈತ್ಯಹರ ಬಲಿ ಬಂಧನ ಶರಣು ಶ್ರೀ ವೈಕುಂಠ ನಾಯಕ ಶರಣು ಶ್ರೀ ಪುರುಷೋತ್ತಮ ಶರಣು ಶ್ರೀಧರ ಗರುಡ ವಾಹನ ಶರಣು ವೆಂಕಟ ನಾಯಕ ಶರಣು ಶ್ರೀ
ಶರಣು ವೆಂಕಟ ನಾಯಕ ಎಂಬುದಾಗಿ ಆ ವೆಂಕಟ ನಾಯಕನನ್ನು ಶರಣು ಹೊಂದುತ್ತಾ ಇರುವಂತಹದ್ದು, ಸ್ವಾಮಿಯ ಪಾದಪದ್ಮಗಳನ್ನು ಪ್ರಾರ್ಥಿಸ್ತಾ ಇರುವಂತಹದ್ದು, ಸ್ವಾಮಿಯಲ್ಲಿ ವಿಶೇಷವಾಗಿರತಕ್ಕಂತಹ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ ನಮ್ಮೆಲ್ಲರ ಸಾಧನ ಶರೀರದ ಸಾರ್ಥಕತೆಯನ್ನು ಸ್ವಾಮಿ ನೀನೇ ದಯಪಾಲಿಸಬೇಕು, ನೀನೇ ಉಂಟು ಮಾಡಬೇಕು ಎಂಬುದಾಗಿ ಆ ಸ್ವಾಮಿಯಲ್ಲಿ ಸಲ್ಲಿಸುವಂತಹ ಪ್ರಾರ್ಥನೆಗೆ ಸಂದರ್ಭ ಇದು ಬಂದೊದಗಿದೆ. ಭಕ್ತರೆಲ್ಲರೂ ಕೂಡ ಬಹಳ ಭಕ್ತಿಯಿಂದ ಗೋವಿಂದರಾಜ ಸ್ವಾಮಿಯ ವಾರ್ಷಿಕ ಬ್ರಹ್ಮೋತ್ಸವ ಸಂದರ್ಭದಲ್ಲಿ ಸಣ್ಣ ಶೇಷವಾಹನವನ್ನು ಅಧಿರೋಹಿಸಿ ನಮ್ಮೆಲ್ಲರ ಸಮೀಪಕ್ಕೆ ಬರ್ತಾ ಇರತಕ್ಕಂತಹ ಸ್ವಾಮಿಯನ್ನು ಶರಣು ಹೊಂದುತ್ತಾ ಇರುವಂತಹದ್ದು. ಇಂತಹ ಸಂದರ್ಭದಲ್ಲಿ ಅನೇಕ ಅಂಶಗಳನ್ನು ನಾವು ತಿಳಿದುಕೊಳ್ತಾ ಇದ್ದೇವೆ. ಧ್ಯಾನ ಅನ್ನುವಂತಹದ್ದು ಕೃತಯುಗದಲ್ಲಿ ವಿಶೇಷವಾದ ಫಲ ಸಾಧನವನ್ನು ಮಾಡಿಕೊಡತಕ್ಕಂತಹ ಸಾಧನೆಯಾಗಿತ್ತು. ಆದರೆ ನಂತರದಲ್ಲಿ ತ್ರೇತಾಯುಗದಲ್ಲಿ ಯಜನ ಯಾಗಾದಿಗಳು ಅನ್ನತಕ್ಕಂತಹದ್ದು, ಸ್ವಾಮಿಯ ಪೂಜೆ ನಂತರದಲ್ಲಿ ನಮಗೆ ದ್ವಾಪರದಲ್ಲಿ ಬಂದಿರತಕ್ಕಂತಹದ್ದು. ಅದೇ ಕಲಿಯುಗದಲ್ಲಿ ಆ ಭಗವಂತನ ನಾಮಸ್ಮರಣೆ ಮಾಡಿದರೆ ಸಾಕಂತೆ ಸಕಲ ವಿಧವಾದಂತಹ ಶುಭ ಆ ವ್ಯಕ್ತಿಯನ್ನು ಹುಡುಕಿಕೊಂಡು ಬಂದು ಆಶ್ರಯಿಸುತ್ತದಂತೆ. ಆದ್ದರಿಂದ ನಾವೆಲ್ಲರೂ ಕೂಡ ಮಾಡಬೇಕಾದಂತಹ ಕರ್ತವ್ಯ ಏನು? ಸ್ಮರ ಕೃಷ್ಣಂ ಭಜ ಹರಿಂ ನಮ ವಿಷ್ಣುಂ ಶ್ರಯಾಚ್ಯುತಂ ತ್ಯಜ ಕಾಮಂ ಜಹಿ ಕ್ರೋಧಂ ಜಹಿ ಮೋಹಂ ಭವಾಲಯಂ ಶೃಣು ಶೌರಿ ಕಥಾಃ ಪುಣ್ಯಾಃ ಪಶ್ಯ ಶ್ರೀಪತಿವಿಗ್ರಹಂ ಜಿಘ್ರ ಶ್ರೀಪಾದ ತುಳಸೀಃ ಸ್ಪೃಶ ವೈಕುಂಠವಲ್ಲಭಂ ಭುಂಕ್ಷ್ವ ಕೇಶವನೈವೇದ್ಯಂ ತಿಷ್ಠ ಮಾಧವ ಮಂದಿರೇ ಜಪ ನಾರಾಯಣಮನುಂ ಪಠತನ್ನಾಮ ಮಂಗಳಂ ಪಾಹಿ ಪ್ರಪನ್ನ ಜನತಾಂ ಬ್ರೂಹಿ ತಥ್ಯಂ ಹಿತಂ ನೃಣಾಂ ದೇಹಿ ಕಾಂಕ್ಷಿತಮರ್ತೇಭ್ಯೋ ಯಾಹಿ ಸಜ್ಜನ ಸಂಗತಿಂ ಕುರು ಭೂತದಯಾಂ ನಿತ್ಯಂ ಚರಧರ್ಮಮಹರ್ನಿಶಂ ಜಾನೀಹಿ ನಿತ್ಯಮಾತ್ಮಾನಂ ಅವೇಹ್ಯನ್ನದ್ಧಿನಶ್ವರಂ ಪಂಚಶ್ಲೋಕೀಮಿಮಾಂ ಶಶ್ವತ್ಪಠಧಾರಯ ಚಿಂತಯ ಏತಾವಾನ್ ಸರ್ವವೇದಾರ್ಥಃ ಸಮಾಸೇನ ನಿರೂಪಿತಃ. ಸಕಲ ವೇದಗಳ ಸಾರ ಏನು ಅಂದರೆ ಇಷ್ಟೇ. ಅದು ಬಹಳ ಸಂಕ್ಷೇಪವಾಗಿ 5 ಶ್ಲೋಕಗಳಲ್ಲಿ ನಿರೂಪಿಸಲ್ಪಟ್ಟಿದೆ. ಅದರಲ್ಲಿಯೂ ಕೂಡ ವಿಶೇಷವಾದಂತಹದ್ದು ನಾಸ್ತಿ ನಾರಾಯಣ ಸಮಂ ನ ಭೂತಂ ನ ಭವಿಷ್ಯತಿ. ಹಿಂದಿರಲಿಲ್ಲ, ಮುಂದೆ ಬರುವುದಿಲ್ಲ, ಈಗ ಇಲ್ಲವೇ ಇಲ್ಲ. ಏತೇನ ಸತ್ಯವಾಕ್ಯೇನ ಸರ್ವಾರ್ಥಾನ್ ಸಾಧಯಾಮ್ಯಹಂ. ಇದು ಬಹಳ ಸತ್ಯವಾದಂತಹ ವಾಕ್ಯ. ಈ ವಾಕ್ಯವನ್ನು ಆಶ್ರಯಿಸಿ ಲೋಕದಲ್ಲಿ ಏನು ಬೇಕಾದರೂ ಕೂಡ ನಾನು ಸಾಧಿಸಬಲ್ಲೆ, ಎಲ್ಲವನ್ನು ಕೂಡ ಸಾಧಿಸುತ್ತೇನೆ, ಎಲ್ಲವನ್ನು ನೀಡುವಂತಹ ಸತ್ಯವಾದಂತಹ ವಾಕು ಏನಾದರೂ ಇದೆ ಅಂದರೆ ಅದು ಆ ಭಗವಂತನಿಗೆ ಸಮಾನನಾದಂತಹ ವ್ಯಕ್ತಿ ಹಿಂದೆ ಇರಲಿಲ್ಲ, ಮುಂದೆ ಬರುವುದಿಲ್ಲ, ಪ್ರಸ್ತುತ ಇಲ್ಲವೇ ಇಲ್ಲ ಅನ್ನುವಂತಹದ್ದು. ಅಂತಹ ವಿಶೇಷವಾದಂತಹ ನಮ್ಮೆಲ್ಲರ ಅಭೀಷ್ಟಗಳನ್ನು ಪೂರೈಸ್ತಕ್ಕಂತಹ ಸ್ವಾಮಿಯ ಆ ತತ್ವವನ್ನು ನಾವು ತಿಳಿದುಕೊಳ್ತಾ ಗೋವಿಂದರಾಜನ ಉತ್ಸವದಲ್ಲಿ ಬ್ರಹ್ಮೋತ್ಸವದಲ್ಲಿ ಸಣ್ಣ ಶೇಷ ವಾಹನವನ್ನು ಅಧಿರೋಹಿಸಿ ನಮ್ಮೆಲ್ಲರನ್ನ ಸಾಧನೆ ಮಾಡಿಸ್ತಾ ಇರತಕ್ಕಂತಹ, ನಮ್ಮೆಲ್ಲರಿಂದಲೂ ಕೂಡ ಸಾಧನೆಯನ್ನು ಮಾಡಿಸ್ತಾ ಇರತಕ್ಕಂತಹ ಸ್ವಾಮಿಯ ಈ ಉತ್ಸವ ಸಂದರ್ಭದಲ್ಲಿ ಕೃಷ್ಣನನ್ನು ಸ್ಮರಿಸೋಣ, ಶ್ರೀಹರಿಯನ್ನು ಭಜಿಸೋಣ, ವಿಷ್ಣುವನ್ನು ನಮಿಸೋಣ, ಅಚ್ಯುತನನ್ನು ಆಶ್ರಯಿಸೋಣ, ಕಾಮವನ್ನು ತ್ಯಜಿಸೋಣ, ಕ್ರೋಧವನ್ನು ಬಿಡೋಣ, ಮೋಹವನ್ನು ಬಿಡೋಣ, ಭವಾಲಯವನ್ನು ಕೂಡ ಸಂಸಾರ ಅನ್ನತಕ್ಕಂತಹ ಮನೆ ಇದನ್ನು ಕೂಡ ದೂರ ಮಾಡಿಕೊಳ್ಳೋಣ. ಮಾಡಬೇಕಾದರೆ ಸಾಧನೆ ಏನು? ಶೃಣು ಶೌರಿ ಕಥಾ ಪುಣ್ಯಾಹ. ಪುಣ್ಯಕರವಾದಂತಹ ಸ್ವಾಮಿಯ ಕಥೆಯನ್ನು, ಶ್ರೀಕೃಷ್ಣನ, ಶ್ರೀ ಮಹಾವಿಷ್ಣುವಿನ, ಗೋವಿಂದರಾಜನ ಕಥೆಗಳನ್ನು ಕೇಳಬೇಕಂತೆ. ಪಶ್ಯ ಶ್ರೀಪತಿ ವಿಗ್ರಹಂ. ಸ್ವಾಮಿಯ ದಿವ್ಯವಾದಂತಹ ವಿಗ್ರಹದ ದರ್ಶನವನ್ನು ಪಡೆದುಕೊಳ್ಳಬೇಕು. ಸ್ವಾಮಿಗೆ ಸಮರ್ಪಿಸಿರತಕ್ಕಂತಹ ತುಳಸಿಯನ್ನು ನಾವು ಆಸ್ವಾದಿಸಬೇಕಂತೆ. ಸ್ವಾಮಿಯ ದಿವ್ಯವಾಗಿರ್ತಕ್ಕಂತಹ ವೈಕುಂಠವಲ್ಲಭನ
ಮೂರ್ತಿಯನ್ನು ಪಾದಪದ್ಮಗಳನ್ನು ನಾವು ಸ್ಪರ್ಶಿಸಬೇಕಂತೆ. ಭುಂಕ್ಷ್ವ ಕೇಶವ ನೈವೇದ್ಯಂ, ಸ್ವಾಮಿಗೆ ನಿವೇದಿಸಿದಂತಹ ಆಹಾರವನ್ನು ನಮ್ಮ ಆಹಾರತ್ವೇನ ನಾವು ಸ್ವೀಕರಿಸಬೇಕಂತೆ. ಮಾಧವನ ಮಂದಿರದಲ್ಲಿ, ಲಕ್ಷ್ಮೀಪತಿಯ ಮಂದಿರದಲ್ಲಿ, ಗೋವಿಂದರಾಜನ ಮಂದಿರದಲ್ಲಿ ನಾವು ನಿಲ್ಲಬೇಕಂತೆ, ಇರಬೇಕಂತೆ. ನಾರಾಯಣನ ಮಂತ್ರ ಜಪವನ್ನು ಮಾಡಬೇಕಂತೆ. ಯಾಕಂದರೆ ಅವನ ಸ್ವಾಮಿಯ ನಾಮವೇ ಬಹಳ ಮಂಗಳಕರವಾದಂತಹದ್ದು. ಆದ್ದರಿಂದ ಬಾಹಿ ಪ್ರಪನ್ನ ಜನತಾಂ ಬ್ರೂಹಿ ತಥ್ಯಂ ಹಿತಂ ನೃಣಾಂ. ಯಾರು ನಮ್ಮನ್ನು ಆಶ್ರಯಿಸಿ ನಮ್ಮ ಸಮೀಪಕ್ಕೆ ಸಹಾಯವನ್ನು ಕೇಳಿ ಬಂದಿರ್ತಾರೋ ಅಂಥವರಿಗೆ ಸಹಾಯವನ್ನು ಮಾಡಬೇಕು. ಯಾವಾಗಲೂ ಕೂಡ ಜನರ ಹಿತವನ್ನೇ ಆಕಾಂಕ್ಷಿಸುತ್ತಾ ಉತ್ತಮವಾದಂತಹ ಮಾತುಗಳನ್ನೇ ನುಡಿಯಬೇಕು ಅನ್ನುವುದನ್ನು ತಿಳಿಸ್ತಾ ಇದ್ದಾರೆ. ದೇಹಿ ಕಾಂಕ್ಷಿತಮರ್ಥಿಭ್ಯ, ಯಾರು ಏನನ್ನು ಕೇಳಿ ಬರ್ತಾರೋ ಅವರಿಗೆ ನಿನ್ನ ಕೈಯಲಾದಷ್ಟು ಸಹಾಯವನ್ನು ಮಾಡು ಅಂತ ತಿಳಿಸ್ತಾ ಇದ್ದಾರೆ. ಯಾಹಿ ಸಜ್ಜನ ಸಂಗತಿಂ, ಸಜ್ಜನರ ಸಹವಾಸವನ್ನು ಮಾಡು. ಸಜ್ಜನರ ಸಹವಾಸವೇ ವಿಶೇಷವಾದಂತಹ ಸಾಧನೆ. ಸಂಘವಾಗಲಿ ಸಾಧು ಸಂಘವಾಗಲಿ, ಸಂಘದಿಂದ ಲಿಂಗ ದೇಹ ಭಂಗವಾಗಲಿ ಎಂಬುದಾಗಿ ದಾಸರು ಕೂಡ ಆ ಅಂಶವನ್ನು ತಿಳಿಸ್ತಾ ಇದ್ದಾರೆ. ಸರ್ವಶ್ರೇಷ್ಠವಾಗಿರತಕ್ಕಂತಹ ಸಜ್ಜನರ ಸಹವಾಸ ಅನ್ನತಕ್ಕಂತಹದ್ದನ್ನು ಸ್ವಾಮಿಯನ್ನು ಪ್ರಾರ್ಥಿಸು. ಆ ಭಗವಂತನ ಅನುಗ್ರಹದಿಂದ ಅದನ್ನು ಪಡೆದುಕೊಳ್ಳತಕ್ಕಂಥವನಾಗು. ಕುರುಭೂತ ದಯಾಂ ನಿತ್ಯಂ, ಎಲ್ಲ ಪ್ರಾಣಿಗಳಲ್ಲಿ ದಯೆಯನ್ನು ತೋರಿಸ್ತಾ ಇರು. ಅಹರ್ನಿಶಂ, ಹಗಲು ರಾತ್ರಿ ಅನ್ನುವ ಭೇದ ಇಲ್ಲದಂತೆ ಧರ್ಮಾಚರಣೆಯನ್ನು ಮಾಡ್ತಾ ಇರು. ಜಾನೀಹಿ ನಿತ್ಯಮಾತ್ಮಾನಂ, ಆತ್ಮ ಯಾವಾಗಲೂ ಕೂಡ ನಿತ್ಯ, ಯಾವುದೂ ಕೂಡ ಲೌಕಿಕವಾಗಿ ಕಾಣತಕ್ಕಂತಹದ್ದು ಶಾಶ್ವತವಾದದ್ದಲ್ಲ, ಅದೆಲ್ಲವೂ ಕೂಡ ಅಶಾಶ್ವತವೇ. ಆತ್ಮ ಮಾತ್ರ ನಿತ್ಯನಾಗಿರ್ತಕ್ಕಂಥವನು. ಈ ಎಲ್ಲ ಅಂಶಗಳು ವೇದಗಳಲ್ಲಿ ಬಂದಿರತಕ್ಕಂತಹ ಅದ್ಭುತವಾದಂತಹ ಪರಮ ಪವಿತ್ರವಾದಂತಹ ತಿಳಿಯಲೇಬೇಕಾದಂತಹ ವಿಷಯಗಳು. ಅದನ್ನು ವೇದದ ಸಾರ ಅಂತ ಹೇಳ್ತಾರೆ, ಹಿತೋಪದೇಶ ಅಂತ ಹೇಳ್ತಾರೆ. ಅದನ್ನು ನಾವು ತಿಳಿದಂಥವರಾಗಿ ಆ ಭಗವಂತನ ದಿವ್ಯವಾದ ಪಾದಪದ್ಮಗಳನ್ನು ಆಶ್ರಯಿಸಿ ಪ್ರಾರ್ಥಿಸುತ್ತಾ ನಮ್ಮ ಈ ಸಮಯವನ್ನು ಸಾರ್ಥಕಪಡಿಸಿಕೊಳ್ಳೋಣ. ಗೋವಿಂದರಾಜಾಯ ನಮಃ, ಗೋವಿಂದರಾಜ ಸ್ವಾಮಿನೇ ನಮೋ ನಮಃ ಎಂಬುದಾಗಿ ಸ್ವಾಮಿಗೆ ಅನಂತ ಅನಂತ ನಮಸ್ಕಾರಗಳನ್ನು ಸಲ್ಲಿಸೋಣ. ಆ ಭಗವಂತನಲ್ಲಿ ವಿಶೇಷವಾದಂತಹ ಪ್ರಾರ್ಥನೆಯನ್ನು, ಜ್ಞಾನ ಭಕ್ತಿ ವೈರಾಗ್ಯವನ್ನು ನೀಡಿ ನಮ್ಮನ್ನು ಉದ್ಧರಿಸು ಹೇ ದೇವಾದಿದೇವ. ಅಣುವಾಗಬಲ್ಲ, ಮಹತ್ತಾಗಬಲ್ಲ, ಅಣು ಮತ್ತೆರಡೊಂದಾಗಬಲ್ಲ, ರೂಪನಾಗಬಲ್ಲ, ಅರೂಪನಾಗಬಲ್ಲ, ಸುಗುಣ ನಿರ್ಗುಣ ಎರಡೊಂದಾಗಬಲ್ಲ, ವ್ಯಕ್ತನಾಗಬಲ್ಲ, ಅವ್ಯಕ್ತನಾಗಬಲ್ಲ, ವ್ಯಕ್ತ ಎರಡೊಂದಾಗಬಲ್ಲ, ಘಟಿತ ಅಚಿಂತ್ಯಾದ್ಭುತ ಸ್ವಗತ ರೂಪ ನಮ್ಮ ಪುರಂದರ ವಿಠಲ. ಸ್ವಾಮಿಯ ದಿವ್ಯವಾದಂತಹ ಮಹಿಮೆಯನ್ನು ತಿಳಿಸ್ತಾ ಇದ್ದಾರೆ. ಅಣು ಆಗ್ತಾನಂತೆ, ಮಹತ್ವ ಆಗ್ತಾನೆ. ಅಣು ಮಹತ್ವ ಎರಡು ಒಂದೇ ಬಾರಿಯಲ್ಲಿ ಆಗುವಂತಹ ಸಾಮರ್ಥ್ಯ ಆ ಭಗವಂತನಿಗಿದೆ. ರೂಪವುಳ್ಳವನು ರೂಪ ಇಲ್ಲದೇ ಇರತಕ್ಕಂಥವನು ಆಗಿಯೂ ಕೂಡ ಕಾಣಿಸ್ತಾನಂತೆ. ಒಳ್ಳೆಯ ಗುಣಗಳು, ಗುಣ ಇಲ್ಲದೇ ಇರತಕ್ಕಂಥವನು ಅಥವಾ ಎರಡೂ ರೀತಿಯಾಗಿಯೂ ಕೂಡ ನಮಗೆ ತಾನು ಕಂಡು ಬರ್ತಾನಂತೆ. ವ್ಯಕ್ತನೂ ಆಗ್ತಾನೆ, ಅವ್ಯಕ್ತನೂ ಆಗ್ತಾನೆ. ವ್ಯಕ್ತ ಎರಡೊಂದಾಗಬಲ್ಲ, ಘಟಿತ ಅಚಿಂತ್ಯಾದ್ಭುತ ಶಕ್ತಿ ಉಳ್ಳಂಥವನು ಆ ಗೋವಿಂದರಾಜ ಸ್ವಗತ ರೂಪ. ಅಂತಹ ಆ ಸ್ವಾಮಿಯನ್ನು, ನಮ್ಮ ಪುರಂದರ ವಿಠಲನನ್ನ, ಗೋವಿಂದರಾಜನನ್ನು ನಾವೆಲ್ಲರೂ ಕೂಡ ಆಶ್ರಯಿಸಿ ಧನ್ಯರಾಗೋಣ. ಗೋವಿಂದರಾಜ ಸ್ವಾಮಿನೇ ನಮೋ ನಮಃ. ಶುಭವಿದು ಶೋಭನ ಹರಿಗೆ, ಶುಭವಿದು ಶೋಭನ ಸಿರಿಗೆ, ಶುಭವಿದು ಪುರಂದರ ವಿಠಲ ರಾಯನಿಗೆ, ಶುಭವಿದು ಶೋಭನ ಹರಿಗೆ ಎಂಬುದಾಗಿ ಪ್ರಾರ್ಥನೆಯನ್ನು ಸಲ್ಲಿಸುವಂತಹದ್ದು. ಅನಂತ ಕಾಲದಲ್ಲಿ ನಿನ್ನ ನಾನರಿಯದೆ ಭವಗಳಲ್ಲಿ ಬಂದೆನೋ, ಅನಂತ ಕಾಲದಲ್ಲಿ ನಿನ್ನವನೆನಿಸದೆ ಮೂರ್ಖನಾದೆನೋ, ಅನಂತ ಕಾಲದಲ್ಲಿ ನಿನ್ನ ಚರಣರತಿ ಇಲ್ಲದೆ ನೊಂದೆನೋ, ಅನಂತ ಕಾಲದಲ್ಲಿ ಅದಾವ ಪುಣ್ಯದಿಂದ ಬಂದು ಇಂದು ನಿನ್ನವನೆನಿಸಿದೆ, ಅದಾವ ಪುಣ್ಯದಿಂದಲೆನ್ನವನ ನಿನ್ನಲ್ಲರಗಿತೋ, ನೋಯದಂತೆ ಎನ್ನ ಪೊರೆದು ಪಾಲಿಸೋ ದೀನನಾಥ ಶ್ರೀರಂಗ ವಿಠಲ ಎಂಬುದಾಗಿ ಸ್ವಾಮಿಯಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸೋಣ. ನನ್ನನ್ನು ಉದ್ಧರಿಸು ಹೇ ದೇವಾದಿದೇವ ಗೋವಿಂದರಾಜ ಎಂಬುದಾಗಿ ಗೋವಿಂದರಾಜನ ಪಾದಪದ್ಮಗಳನ್ನು ನಾವೆಲ್ಲರೂ ಕೂಡ ಆಶ್ರಯಿಸಿ ಧನ್ಯರಾಗೋಣ. ಆ ಸ್ವಾಮಿಯ ಪೂರ್ಣ ಅನುಗ್ರಹಕ್ಕೆ ಪಾತ್ರರಾಗೋಣ. ಅತ್ಯಂತ ವೈಭವದಿಂದ ಬ್ರಹ್ಮೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ಇಂತಹ ಕಾರ್ಯಕ್ರಮದ ನೇರ ಪ್ರಸಾರವನ್ನು ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿಯವರು ನಮ್ಮೆಲ್ಲರೊಂದಿಗೆ ಹಂಚಿಕೊಳ್ತಾ ಇದ್ದಾರೆ. ಆದ್ದರಿಂದ
ನಾವು ನಮ್ಮ ಬಂಧುಗಳನ್ನು, ಬಾಂಧವರನ್ನು, ಮಿತ್ರರನ್ನು ಎಲ್ಲರನ್ನೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಗಳನ್ನಾಗಿ ಮಾಡಿ ಅವರಿಂದಲೂ ಕೂಡ ಸಾಧನೆಯನ್ನು ಮಾಡಿಸುತ್ತಾ ನಮ್ಮ ಕರ್ತವ್ಯವನ್ನು ನಾವು ನಿಭಾಯಿಸೋಣ. ಗೋವಿಂದರಾಜ ಸ್ವಾಮಿನೇ ನಮೋ ನಮಃ. ಗೋವಿಂದ ರಾಜಾಯ ನಮಃ. ಗೋವಿಂದ ಗೋವಿಂದ. ಸಪ್ತಗಿರೀಶನ ಅಣ್ಣನಾಗಿರ್ತಕ್ಕಂತಹ ಗೋವಿಂದರಾಜ ಸ್ವಾಮಿಯ ವಾರ್ಷಿಕ ಬ್ರಹ್ಮೋತ್ಸವ ಕಾರ್ಯಕ್ರಮ, ಆ ಸ್ವಾಮಿಯ ದೇವಾಲಯದ ರಾಜಗೋಪುರದ ದರ್ಶನವನ್ನು ಪಡೆದುಕೊಳ್ತಾ ಇದ್ದೇವೆ. 11 ಕಲಶಗಳಿಂದ ವಿರಾಜಿಸ್ತಾ ಇರತಕ್ಕಂತಹ ಆ ರಾಜಗೋಪುರ, ಎತ್ತರವಾಗಿರತಕ್ಕಂತಹ ಗೋಪುರ ದರ್ಶನದಿಂದಲೇ ಸ್ವಾಮಿಯ ದರ್ಶನವನ್ನು ಪಡೆದುಕೊಂಡ ಪುಣ್ಯದ ಫಲವನ್ನು ನಾವು ಪಡೆಯತಕ್ಕಂಥವರಾಗ್ತೇವೆ. ಅಂತಹ ಸರ್ವಶ್ರೇಷ್ಠವಾಗಿರತಕ್ಕಂತಹ ರಾಜಗೋಪುರದ ದರ್ಶನವನ್ನು ಪಡೆದು ಧನ್ಯರಾಗ್ತಾ ಇದ್ದೇವೆ. ಗೋವಿಂದರಾಜನ ಪಟ್ಟಣ ಎಂಬುದಾಗಿಯೇ ತಿರುಪತಿಯನ್ನು ಕರೆಯುತ್ತಾರೆ. ಅಂತಹ ಆ ತಿರುಪತಿಗೆ ಹೆಸರು ಬರಲಿಕ್ಕೆ ಕಾರಣೀಭೂತವಾಗಿರತಕ್ಕಂತಹ ಗೋವಿಂದರಾಜ ನಮ್ಮೆಲ್ಲರನ್ನು ಅನುಗ್ರಹಿಸುತ್ತಾ ಬ್ರಹ್ಮೋತ್ಸವ ಸಂದರ್ಭದಲ್ಲಿ ಸಣ್ಣ ಶೇಷವಾಹನವನ್ನು ಅಧಿರೋಹಿಸಿ ಸ್ವಲ್ಪ ಹೊತ್ತು ವಿಶ್ರಾಂತಿಯನ್ನು ಕೂಡ ಪಡೆದುಕೊಂಡು ಈಗ ಪುನಃ ವಾಹನ ಸೇವೆ ಅನ್ನತಕ್ಕಂಥದ್ದು ಮುಂದುವರಿತಾ ಇದೆ. ನಾವೆಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಧನ್ಯರಾಗೋಣ. ಗೋವಿಂದರಾಜ. सरति फणीन्द्र
ಜನಾರ್ದನ ವೆಂಕಟಗಿರಿ ರಮಣ ಜನಾರ್ದನ ಇತಿ ಸಂಚರಸಿ ಧನಾರ್ಜನ ವೆಂಕಟಗಿರಿ ರಮಣ ತ್ವಮೇವ ಶರಣಂ ತ್ವಮೇವ ಮೇ ರಮಣಂ ಪ್ರಸರತಿ ಫಣೀಂದ್ರ ಶಯನ ತ್ವಮೇವ ಶರಣಂ ತ್ವಮೇವ ಮೇ ರಮಣಂ ಪ್ರಸರತಿ ಫಣೀಂದ್ರ ಶಯನ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲನಂದನ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಗೋಪಿಲೋಲ ಗೋವಿಂದ ಗೋವರ್ಧನೋದ್ಧಾರ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲನಂದನ
ವೆಂಕಟರಮಣ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಸೀತಾನಾಯಕ ಗೋವಿಂದ ಶ್ರಿತ ಪರಿಪಾಲಕ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಅನಾಥ ರಕ್ಷಕ ಗೋವಿಂದ ಆಪದ್ಬಾಂಧವ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶರಣಾಗತ ವಿಧೆ ಗೋವಿಂದ ಕರುಣಾಸಾಗರ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಕಮಲದಲಾಕ್ಷ ಗೋವಿಂದ ಕಾಮಿತ ಫಲದ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಸಪ್ತಗಿರೀಶ ಗೋವಿಂದ ಏಕಸ್ವರೂಪ ಶ್ರೀರಾಮಕೃಷ್ಣ ಗೋವಿಂದ ರಘುಕುಲ ನಂದನ ಪ್ರತ್ಯಕ್ಷ ದೇವ ಗೋವಿಂದ ಪರಮದಯಾಕರ ವಜ್ರ ಕವಚಧರ ಗೋವಿಂದ ವೈಜಯಂತಿ ಮಾಲಾ ವಡ್ಡಿ ಕಾಸುಲವಾಡ ಗೋವಿಂದ ವಸುದೇವತನಯ ಬಿಲ್ವ ಪತ್ರಾರ್ಚಿತ ಗೋವಿಂದ ಭಿಕ್ಷುಕ ಸಂಸ್ತುತ ಸ್ತ್ರೀ ಪುಂರೂಪ ಶಿವಕೇಶವಮೂರ್ತಿ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಬ್ರಹ್ಮಾಂಡ ರೂಪ ಭಕ್ತ ರಕ್ಷಕ ನಿತ್ಯ ಕಲ್ಯಾಣ ನೀರಜನಾಭ ಅತಿ ರಾಮ ಪ್ರಿಯ ಹರಿ ಸರ್ವೋತ್ತಮ ಜನಾರ್ದನ ಮೂರ್ತಿ ಜಗತ್ಸಾಕ್ಷಿ ರೂಪ ಅಭಿಷೇಕ ಪ್ರಿಯ ಆಪನ್ನಿವಾರಣ ರತ್ನ ಕಿರೀಟ ರಾಮಾನುಜನುತ ಸ್ವಯಂ ಪ್ರಕಾಶ ಆಶ್ರಿತ ಪಕ್ಷ ನಿತ್ಯ ಶುಭಪ್ರದ ನಿಖಿಲ ಲೋಕೇಶ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಆನಂದ ರೂಪ ಆದ್ಯಂತರಹಿತ ಇಹ ಪರದಾಯಕ ಇಭರಾಜ ರಕ್ಷಕ ಪರಮದಯಾಳೋ ಪದ್ಮನಾಭ ಹರಿ ತಿರುಮಲವಾಸ ತುಳಸಿ ವನಮಾಲ ಶೇಷಶಾಯಿನಿ
శేషాద్రి నిలయ మత్స్యావతార ఏడు కొండలవాడ గోవింద హరి గోవింద గోకుల నందన గోవింద 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 ఏడు కొండలవాడ వెంకటరమణ గోవింద గోవింద ఆపద ముక్కులవాడ అడుగడుగు దండాలవాడ గోవింద గోవింద వడ్డీ కాసులవాడ వెంకటరమణ గోవింద గోవింద శ్రీ వెంకటేశ గోవింద శేషాద్రివాస గోవింద గోవింద హరి గోవింద గోకుల నందన గోవింద గోవింద హరి గోవింద గోకుల నందన గోవింద ఏడుకొండలవాడ వెంకటరమణ గోవింద గోవింద శ్రీనివాస శ్రీ వెంకటేశ భక్తవత్సల భాగవత ప్రియ నిత్య నిర్మల నీలమేఘ శ్యామ పురాణ పురుష పుండరీకాక్ష నందనందన నవనీత చోర పశుపాలక శ్రీ పాప విమోచన దుష్ట సంహార దురిత నివారణ శిష్ట పాలక కష్ట నివారణ గోవింద హరి గోవింద గోకుల నందన గోవింద గోవింద హరి గోవింద గోకుల నందన గోవింద వజ్రమకుటధర వరాహమూర్తి గోపీ జనలోల గోవర్ధనోద్ధార దశరథ నందన దశముఖమర్దన పక్షివాహన పాండవ ప్రియ మత్స్యకూర్మ మధుసూదన హరి వరాహ నృసింహ వామన భృగురామ బలరామానుజ బౌద్ధ కల్కిధర వేణుగాన ప్రియ వెంకటరమణ గోవింద హరి గోవింద గోకుల నందన గోవింద గోవింద హరి గోవింద గోకుల నందన గోవింద సీతానాయక శ్రిత పరిపాలక దీన పోషక ధర్మస్థాపక అనాథ రక్షక ఆపద్బాంధవ శరణాగత విదే కరుణాసాగర కమలదళాక్ష కామిత ఫలదా పాప వినాశక పాహి మురారే శ్రీముద్రాంకిత శ్రీవత్సాంకిత ధరణీ నాయక
ದಿನಕರ ತೇಜ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ. ಪದ್ಮಾವತಿ ಪ್ರಿಯ ಪ್ರಸನ್ನ ಮೂರ್ತಿ ಅಭಯ ಹಸ್ತ ಅಕ್ಷಯ ವರದ ಶಂಖ ಚಕ್ರಧರ ಶಾಂಗ ಗದಾಧರ ವಿರಜಾತಿರಸ್ಥ ವಿರೋಧಿ ಮರ್ದನ ಸಾಲಗ್ರಾಮಧರ ಸಹಸ್ರನಾಮ ಲಕ್ಷ್ಮೀ ವಲ್ಲಭ ಲಕ್ಷ್ಮಣಾಗ್ರಜ ಕಸ್ತೂರಿ ತಿಲಕ ಕಾಂಚನಾಂಬರ ಗರುಡ ವಾಹನ ಗಜರಾಜ ರಕ್ಷಕ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ. ವಾನರ ಸೇವಿತ ವಾರಧಿ ಬಂಧನ ಸಪ್ತಗಿರೀಶ ಏಕ ಸ್ವರೂಪ ಶ್ರೀರಾಮಕೃಷ್ಣ ರಘುಕುಲ ನಂದನ ಪ್ರತ್ಯಕ್ಷ ದೇವ ಪರಮದಯಾಕರ ವಜ್ರ ಕವಚಧರ ವೈಜಯಂತಿ ಮಾಲಾ ವಡ್ಡಿ ಕಾಸುಲವಾಡ ವಸುದೇವತನಯ ಬಿಲ್ವ ಪತ್ರಾರ್ಚಿತ ಭಿಕ್ಷುಕ ಸಂಸ್ತುತ ಸ್ತ್ರೀ ಪುಂರೂಪ ಶಿವಕೇಶವಮೂರ್ತಿ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ. ಬ್ರಹ್ಮಾಂಡ ರೂಪ ಭಕ್ತ ರಕ್ಷಕ ನಿತ್ಯ ಕಲ್ಯಾಣ ನೀರಜನಾಭ ಅತಿ ರಾಮ ಪ್ರಿಯ ಹರಿ ಸರ್ವೋತ್ತಮ ಜನಾರ್ದನ ಮೂರ್ತಿ ಜಗತ್ಸಾಕ್ಷಿ ರೂಪ ಅಭಿಷೇಕ ಪ್ರಿಯ ಆಪನ್ನಿವಾರಣ ರತ್ನ ಕಿರೀಟ ರಾಮಾನುಜನುತ ಸ್ವಯಂ ಪ್ರಕಾಶ ಆಶ್ರಿತ ಪಕ್ಷ ನಿತ್ಯ ಶುಭಪ್ರದ ನಿಖಿಲ ಲೋಕೇಶ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ಧರ ಧರ ರಮಣ ನಿತ್ಯಾನಂದ ಧರಣೀಧರ ಧರ ರಮಣ ಕಾತ್ಯಾಯನಿ ಸ್ತೋತ್ರ ನಿತ್ಯಾನಂದ ಧರಣೀಧರ ಧರ ರಮಣ ಕಾತ್ಯಾಯನಿ ಸ್ತೋತ್ರ ಕಾಮ ಕಮಲಾಕ್ಷ ನಿತ್ಯಾನಂದ ಧರಣೀಧರ ಧರ ರಮಣ ಕಾತ್ಯಾಯನಿ ಸ್ತೋತ್ರ ಕಾಮ ಕಮಲಾಕ್ಷ ನಿತ್ಯಾನಂದ ಧರಣೀಧರ ಧರ ರಮಣ ಕಾತ್ಯಾಯನಿ ಸ್ತೋತ್ರ ಅರವಿಂದನಾಭ
ಅರವಿಂದನಾಭ ಜಗದಾಧಾರ ಭವದೂರ ಅರವಿಂದನಾಭ ಜಗದಾಧಾರ ಭವದೂರ ಪುರುಷೋತ್ತಮ ನಮೋ ಭುವನೇಶ ಅರವಿಂದನಾಭ ಜಗದಾಧಾರ ಭವದೂರ ಪುರುಷೋತ್ತಮ ನಮೋ ಭುವನೇಶ ಕರುಣಾ ಸಮಗ್ರ ರಾಕ್ಷಸಲೋಕ ಸಂಹಾರ ಕರಣ ಕಮಲಾಧೀಶ ಕರಿರಾಜವರದ ಕರುಣಾ ಸಮಗ್ರ ರಾಕ್ಷಸಲೋಕ ಸಂಹಾರ ಕರಣ ಕಮಲಾಧೀಶ ಕರಿರಾಜವರದ ನಿತ್ಯಾನಂದ ಧರಣೀಧರ ಧರಾರಮಣ ಕಾತ್ಯಾಯನಿ ಸ್ತೋತ್ರ ಕಾಮ ಕಮಲಾಕ್ಷ ನಿತ್ಯಾನಂದ ಧರಣೀಧರ ಧರಾರಮಣ ಕಾತ್ಯಾಯನಿ ಸ್ತೋತ್ರ ಶಯನ ಪರಿಪೂರ್ಣ ಪೂರ್ಣಾನಂದ ಸಾಗರ ನಿಜಾವಾಸ ಸಕಲಾಧೀಪ ಭೋಗೀಂದ್ರ ಶಯನ ಪರಿಪೂರ್ಣ ಪೂರ್ಣಾನಂದ ಸಾಗರ ನಿಜಾವಾಸ ಸಕಲಾಧೀಪ ನಾಗಾರಿ ಗಮನ ನಾನಾವರ್ಣ ನಿಜ ದೇಹ ನಾಗಾರಿ ಗಮನ ನಾನಾವರ್ಣ ನಿಜ ದೇಹ ಭಾಗೀರಥಿ ಜನಕ ಪರಮ ಪರಮಾತ್ಮ ನಾಗಾರಿ ಗಮನ ನಾನಾವರ್ಣ ನಿಜ ದೇಹ ಭಾಗೀರಥಿ ಜನಕ ಪರಮ ಪರಮಾತ್ಮ ನಿತ್ಯಾನಂದ ಧರಣೀಧರ ಧರಾರಮಣ ಕಾತ್ಯಾಯನಿ ಸ್ತೋತ್ರ ಕಾಮ ಕಮಲಾಕ್ಷ ನಿತ್ಯಾನಂದ ಧರಣೀಧರ ಧರಾರಮಣ ಕಾತ್ಯಾಯನಿ ಸ್ತೋತ್ರ ಪಾವನ ಪರಾತ್ಪರ ಶುಭಪ್ರದ ಪರಾತೀತ ಕೈವಲ್ಯಕಾಂತ ಶೃಂಗಾರ ರಮಣ ಪಾವನ ಪರಾತ್ಪರ ಶುಭಪ್ರದ ಪರಾತೀತ ಕೈವಲ್ಯಕಾಂತ ಶೃಂಗಾರ ರಮಣ ಶ್ರೀ ವೆಂಕಟೇಶ ದಾಕ್ಷಿಣ್ಯ ಗುಣನಿಧಿ ನಮೋ ಶ್ರೀ ವೆಂಕಟೇಶ ದಾಕ್ಷಿಣ್ಯ ಗುಣನಿಧಿ ನಮೋ ದೇವತಾರಾಜ ಸುಸ್ಥಿರ ಕೃಪಾಭರಣ ಶ್ರೀ ವೆಂಕಟೇಶ ದಾಕ್ಷಿಣ್ಯ ಗುಣನಿಧಿ ನಮೋ ದೇವತಾರಾಜ ಸುಸ್ಥಿರ ಕೃಪಾಭರಣ ನಿತ್ಯಾನಂದ ಧರಣೀಧರ ಧರಾರಮಣ ಕಾತ್ಯಾಯನಿ ಸ್ತೋತ್ರ ಕಾಮ ಕಮಲಾಕ್ಷ ನಿತ್ಯಾನಂದ ಧರಣೀಧರ ಧರಾರಮಣ ಕಾತ್ಯಾಯನಿ ಸ್ತೋತ್ರ ಧರಣಿ ನಾಯಕ ದಿನಕರ ತೇಜ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ
ಪದ್ಮಾವತಿ ಪ್ರಿಯ